संस्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रतास्वरूपिणी तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಕಳೆದ ಶನಿವಾರ ಸ್ವಾಮಿ ಕಲ್ಯಾಣಾಂಜಿ ಮಹಾರಾಜವರ ನಿಸ್ವಾರ್ಥ ಸೇವೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಆಮೇಲೆ ಅದಕ್ಕಿಂತ ಹಿಂದೆ ಪ್ರಾರಂಭ ಮಾಡಿದಾಗ ಯಾವ ರೀತಿ ನಮ್ಮ ಹಿರಿಯ ಸಾಧುಗಳು ಕಷ್ಟಪಟ್ಟಿದ್ದು, ಆಮೇಲೆ ಅದೆಲ್ಲ ಪ್ರಾರಂಭ ಆದಮೇಲೆ ಕಲ್ಯಾಣಾಂಜಿ ಮಹಾರಾಜು, ನಿಶ್ಚಯಾಂಜಿ ಮಹಾರಾಜು ನಮ್ಮ ಈಗಿನ ಕಂಕಲ್ ಅಂದರೆ ಹರಿದ್ವಾರ್ ಅಲ್ಲಿ ಆಶ್ರಮವನ್ನು, ಅಂದರೆ ಮುಖ್ಯವಾಗಿ ಆಸ್ಪತ್ರೆ ಅದನ್ನು ಪ್ರಾರಂಭ ಮಾಡಿ ಇವತ್ತು 1902ನಲ್ಲಿ ಪ್ರಾರಂಭ ಆಗಿದೆ. ಈಗಲ್ಲ 2026 ಒಂದು ಗುಡ್ಸ್ಲಲ್ಲಿ ಪ್ರಾರಂಭ ಆಗಿದ್ದ ಆಸ್ಪತ್ರೆ ಸ್ವಾಮಿಗಳಿಂದ. ಅದನ್ನೆಲ್ಲ ಹೇಳ್ತಾ ಬಂದೆ. ಅದೇ ಒಂದು 2-3 ಘಟನೆ ಉಳಿದಿದೆ. ಅದು ಹೇಳಿದ್ಮೇಲೆ ಇವತ್ತಿನ ವಿಚಾರಕ್ಕೆ ಗುರುಭಕ್ತಿ ಅಥವಾ ಗುರು ಶ್ರದ್ಧೆ, ಅಂದರೆ ಸ್ವಾಮಿ ವಿವೇಕಾನಂದರ ಶಿಷ್ಯರು ವಿವೇಕಾನಂದರ ಬಗ್ಗೆ ಯಾವ ರೀತಿ ಭಕ್ತಿ ಇಟ್ಕೊಂಡಿದ್ರು ಅನ್ನೋದು ಆಧಾರ ನಾನು ಗುರುಭಕ್ತಿ ಗುರು ಶ್ರದ್ಧೆಯನ್ನು ಹೇಳಿದ್ದು. ಆಮೇಲೆ ಇನ್ನೊಂದು ಇವತ್ತೇನು ಅಂತಂದರೆ ಜುಲೈ 4ನೇ ತಾರೀಕು ಇವತ್ತು ಸ್ವಾಮಿ ವಿವೇಕಾನಂದರು ದೇಹ ಬಿಟ್ಟಿದ್ದು. ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಸ್ವಾಮಿ ವಿವೇಕಾನಂದರು ದೇಹ ಬಿಟ್ಟಿದ್ದು ಕಲ್ಕತ್ತಾ ಬೇಲೂರು ಮಠದಲ್ಲಿ. ಹಾಗಾಗಿ ಅವತ್ತು ಅವರು ಮಧ್ಯಾಹ್ನ ಸುಮಾರು ಒಂದು 3 ಗಂಟೆ ಪಾಣಿನಿ ವ್ಯಾಕರಣ ಗ್ರಾಮರ್ ಬ್ರಹ್ಮಚಾರಿಗಳಿಗೆ ಸ್ವಾಮಿಗಳಿಗೆ ಕ್ಲಾಸ್ ತೊಗೊಳ್ತಾರೆ ಅವರು ಅವತ್ತಿನ ದಿವಸ. ಆಮೇಲೆ ಅದಕ್ಕಿಂತ ಮುಂಚೆ ಅವರು ವಾಕಿಂಗ್ ಹೋಗಿರ್ತಾರೆ ಆ ಕಡೆ ಜಿಟಿ ರೋಡು ಆ ಕಡೆಗೆ. ಅಲ್ಲಿ ಹೋದಾಗ ಸ್ವಾಮಿ ಪ್ರೇಮ ಅಂತ ಹೇಳ್ತಾರಲ್ಲ, ಇಲ್ಲೊಂದು ವೇದ ವಿದ್ಯಾಲಯ ಪ್ರಾರಂಭ ಆಗಬೇಕು ಮುಂದೆ ಒಂದು ವೇದಾಧ್ಯಯನಕ್ಕೆ ಅಂತ. ಈಗ ಅದಾದಮೇಲೆ ಸಾಕಷ್ಟು ವರ್ಷ ಆದಮೇಲೆ ವೇದ ವಿದ್ಯಾಲಯ ಶುರುವಾಯಿತು. ಆಮೇಲೆ ಸ್ವಾಮೀಜಿ ಇನ್ನೊಂದೇನು ಹೇಳ್ತಾರೆ ಅಂತಂದರೆ, ಪ್ರೇಮ ಅಂತ ಹೇಳ್ತಾರೆ, ನೋಡು ನಾನು ದೇಹ ಬಿಟ್ಟ ಮೇಲೆ ಈ ಜಾಗದಲ್ಲಿ ನಾನು ದಹನ ಮಾಡು ಅಂತ ಹೇಳ್ತಾರೆ. ಇವ್ರು ಅಂದ್ಕೊಳ್ತಾ ಯಾಕೆ ಇದೆಲ್ಲ ಹೇಳ್ತಾ ಇದ್ದಾರೆ, ದಹನ ಮಾಡಬೇಕು ಅಂತ ಯಾಕೆ ಹೇಳ್ತಾರೆ ಅಂತ. ಅದಾಕಿ ಅವ್ರು ಹೋಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಸ್ವಾಮೀಜಿಗೆ ಒಂದು ವಾರ ಇರುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರೇ ಹೇಳಿರ್ತಾರೆ, ಯಾವಾಗ ಅವನು ನಿಜ ಸ್ವರೂಪ ತಿಳ್ಕೊಳ್ತಾನೆ ಅವತ್ತು ದೇಹ ಬಿಡ್ತಾನೆ ಅಂತ. ಅದಕ್ಕೆ ಕೆಲವು ದಿವಸಗಳ ಮುಂಚೆ ಸ್ವಾಮಿ ವಿವೇಕಾನಂದ ದೇಹ ಬಿಡೋಕ್ಕಿಂತ ಮುಂಚೆ ಕೆಲವರು ಸ್ವಾಮೀಜಿ ಕೇಳ್ತಾರೆ, ಈಗ ನೀವು ಯಾರು ಅಂತ ಗೊತ್ತಾ ಅಂತ ಕೇಳ್ತಾರೆ. ಹೌದು ಗೊತ್ತಿದೆ ಅಂತ ಹೇಳ್ತಾರೆ. ಅಂದರೆ ಶಿವನ ಅಂಶ, ಶಿವನ ಸ್ವರೂಪ ಅಂತ ನಾವು ನಂಬ್ತೇವೆ. ಅದಕ್ಕೆ ಸಾಕಷ್ಟು ಘಟನೆಗಳು ಇದೆ ಅವ್ರ ಜೀವನದಲ್ಲಿ. ಅದಕ್ಕೆ ಬೇರೆಯವರು ಬ್ರಹ್ಮಾನಂದರು ಇವ್ರಿಗೆಲ್ಲ ಅನಿಸುತ್ತೆ, ಹಂಗಾರೆ ಸ್ವಾಮೀಜಿ ಹೆಚ್ಚಿಗೆ ದಿವಸ ಇರಲ್ಲ, ಯಾಕಂದರೆ ಗೊತ್ತಾಯ್ತು ಈಗ ಒಂದು ಇರೋದಿಲ್ಲ ಅಂತ ಒಂದು ಸೂಚನೆಗಳೆಲ್ಲ ಕೊಟ್ಟಿರ್ತಾರೆ ಸ್ವಾಮೀಜಿ. ಅಂದರೆ ಇವತ್ತು ರಾತ್ರಿ ಸುಮಾರು 9 ಗಂಟೆ ಅಷ್ಟೊತ್ತಿಗೆ ಅವರು ದೇಹ ಬಿಟ್ಟಿದ್ದು. ಜುಲೈ 4ನೇ ತಾರೀಕು 1902. ಇವತ್ತು 2026 ಜುಲೈ 4th. ಆಮೇಲೆ ಇವತ್ತು ನನಗೆ ಗೊತ್ತಿರಲಿಲ್ಲ, ಇವತ್ತು ಇಲ್ಲಿ ಹೇಳಿದ್ದು ನಾನು ಕೇಳ್ಕೊಂಡಿದ್ದು ಏನು ಅಂತಂದರೆ, ರಾಮಕೃಷ್ಣ ಮಿಷನ್ ತೊಗೊಳಕ್ಕಿಂತ ಮುಂಚೆ ಇವತ್ತು ಬಂದು ಜುಲೈ 4ನೇ ತಾರೀಕು ಹೆಡ್ ಕ್ವಾರ್ಟರ್ಸಿಂದ 3 ಜನ ಸ್ವಾಮಿಗಳು ಬಂದು ಇವತ್ತಿನ ದಿವಸ ಜುಲೈ 4th ಇಲ್ಲಿ ಬಂದು ಪರಿಶೀಲನೆಗೆ ಬಂದು ದಿವಸ ಅದು ಆಗಿತ್ತು ಅಂತ ಅವ್ರು ಯಾರು ಕಮಿಟಿ ಮೆಂಬರ್ ಹೇಳಿ, ಸ್ವಾಮೀಜಿ ಇವತ್ತೇ ಹೋದ 1 ವರ್ಷ ಆಯಿತು ಬಂದು ಹೋಗಿ ಅಂತ. 1 ವರ್ಷ ಆಗಿ ಸ್ವಾಮಿಗಳು ಬಂದು ಎಲ್ಲ ಮುಗಿದೇ ಹೋಗ್ತಾರೆ. ಹಾಗಾಗಿ ಇವತ್ತು ಜುಲೈ 4ನೇ ತಾರೀಕು ಬೇರೆ ಸ್ವಾಮೀಜಿ. ಆಮೇಲೆ ಜುಲೈ 4ನೇ ತಾರೀಕು ವಿಶೇಷ ಏನು ಗೊತ್ತಾ, ಅಮೇರಿಕನ್ ಇಂಡಿಪೆಂಡೆನ್ಸ್ ಡೇ. ಸ್ವಾಮೀಜಿ ದೇಹ ಬಿಟ್ಟಿದ್ದು ಅಮೇರಿಕನ್ ಇಂಡಿಪೆಂಡೆನ್ಸ್ ಡೇ ದಿವಸ. ಜುಲೈ 4th ಸೇರಿ ನಾವು 1947 ಆಗಸ್ಟ್ 15th ನಾವು ಸೆಲೆಬ್ರೇಟ್ ಮಾಡೋಲ್ಲ ಇಂಡಿಯಾ. ಸೊ ಅವರು ದೇ ಸೆಲೆಬ್ರೇಟ್ ಆನ್ ಜುಲೈ 4th. ಸೊ ಸ್ವಾಮೀಜಿ ಲೆಫ್ಟ್ ಇಸ್ ಬಾಡಿ ಆನ್ ಜುಲೈ 4th, ಅಮೇರಿಕನ್ ಇಂಡಿಪೆಂಡೆನ್ಸ್ ಡೇ. ಸ್ವಾಮೀಜಿದೊಂದು ಕವನ ಇದೆ ಆನ್ ಜುಲೈ 4th ಅಂತ. ಅಮೇರಿಕನ್ಸ್ಗೋಸ್ಕರ, ಅವ್ರ ಡಿಸೈಪಲ್ಸ್ಗೋಸ್ಕರ ಡೈನಿಂಗ್ ಟೇಬಲ್ನಲ್ಲಿ ಅವತ್ತು ಕವನ ಬರೆದಿಟ್ಟಿರ್ತಾರೆ ಅವ್ರ ಡಿಸೈಪಲ್ಸ್ಗೆ, ಅಮೇರಿಕನ್ ಡಿಸೈಪಲ್ಸ್ಗೆ. ಆನ್ ಜುಲೈ 4th ಅಂತಲೇ ಸ್ವಾಮೀಜಿದೊಂದು ಇಂಗ್ಲೀಷ್ ಒಂದು ಪದ್ಯ ಇದೆ. ಸೊ ಇದು ಜುಲೈ 4th ಸಂಬಂಧಪಟ್ಟಂತೆ. ಈಗ ಕಲ್ಯಾಣಾಂಜಿಗೆ ಬಂದರೆ ಅದು ನಿಶ್ಚಯಾಂದರು ಅವರೆಲ್ಲ ಹೇಗೆ ಶುರು ಮಾಡಿದ್ರು ಅಂತೆಲ್ಲ ಹೇಳ್ತಾ ಬಂದೆ. ಅವರು ಕಲ್ಯಾಣಾಂಜಿ ನೋಡಿ, ಮಹಾತ್ಮರ ಜೀವನದಲ್ಲಿ ಎಲ್ಲರೂ ನೀವು ಇದು ಕಾಣ್ತಾ ಇರಿ.
ಆ ಉದಾರತೆ ಇತ್ಯಾದಿಗಳು ಅದಿಲ್ಲ ಅಂತಂದರೆ ಸಂಘವನ್ನು ಪ್ರಾರಂಭ ಮಾಡೋಕ್ಕಲ್ಲ, ನಾವು ನಡ್ಸ್ಕೊಂಡು ಹೋಗ್ಬೋದು. ಇನ್ಷಿಯಲ್ ಡೇಸ್ ಇರುತ್ತಲ್ಲ, ಯು ನೀಡ್ ಲಾಟ್ ಆಫ್ ಸ್ಯಾಕ್ರಿಫೈಸ್. ಅವರಲ್ಲಿ ಒಂದು ಇವರು ಅವ್ರ ಜೊತೆ ಇದ್ದಂಥ ಬ್ರಹ್ಮಚಾರಿಗಳು, ನಾರಾಯಣ್ ಮಹಾರಾಜ್ ಅಂತ, ಮುಂದೆ ಅವರು ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಸರ್ವಗತ ಅಂದರು ಅಂತ, ಅಮೇರಿಕಾ ಬಾಸ್ಟನ್ಗೆ ಹೋಗಿದ್ದರು ಅಂತ. ಅವರು ಇನ್ನೊಂದು ಘಟನೆ ಉಲ್ಲೇಖನೆ ಮಾಡಿರ್ತಾರೆ, ಅವರು ಯಾವ ರೀತಿ ತರಬೇತಿ ಮಾಡ್ತಾಯಿದ್ರು ಅಂತ. ಇವರು ಕಲ್ಯಾಣಂಜಿ ಆಸ್ಪತ್ರೆಯಲ್ಲಿ ಇದ್ದಾಗ ಮುಂದೆ ಆಮೇಲೆ 45 ಜನ ಇನ್ಪೇಷಂಟ್ಸ್ ಎಲ್ಲ ಆದರೂ, ಒಂದಷ್ಟು ಡಾಕ್ಟರ್ಸ್ ಎಲ್ಲ ಬಂದರು, ಒಂದು ವ್ಯವಸ್ಥಿತವಾದ ಆಸ್ಪತ್ರೆ ಶುರು ಆಗ್ತು. ಆವಾಗ ಒಬ್ಬ ವ್ಯಕ್ತಿ ಆವಾಗವಾಗ, ಮೇಬಿ ನಾಟ್ ಡೈಲಿ, ಪ್ರತಿ ದಿವಸ ಅಲ್ಲ, ಆವಾಗವಾಗ ಬಂದು ಇವ್ರ ಹತ್ರ ಕಲ್ಯಾಣಾಂಜಿ ಹತ್ರ ಒಂದಷ್ಟು ಹಣವನ್ನು ಇಸ್ಕೊಂಡು ಹೋಗ್ತಾ ಇದ್ದ. ಬರೋದು ಕಲ್ಯಾಣಾಂಜಿ ಹತ್ರ, ಮಹಾರಾಜ್ ಹೇಳಿದ್ರು ಆಫೀಸಲ್ಲಿ ಹೋಗಿ ದುಡ್ಡು ಇಸ್ಕೊ ಅಂತ ಹೇಳೋರು. ಇವರು ನಾರಾಯಣ ಮಹಾರಾಜ್ ಇದ್ರು ಅನಿಸುತ್ತೆ, ದುಡ್ಡು ಕೊಡ್ತಾಯಿದ್ರು. ಸೊ ಇವರೇನು ಅಂದ್ಕೊಂಡ್ರು ಬ್ರಹ್ಮಚಾರಿಗಳು, ಇವರು ನಾವು ಸಾಧಾರಣವಾಗಿ ನಾವೆಲ್ಲ ಹೊರಗಡೆ ಹೇಳ್ತೀವಲ್ಲ, ಪುಸ್ಲಾಯಿಸ್ಕೊಂಡು, ಬೇರೆಯವ್ರು ಹೇಳ್ತಾರೆ ಎಣ್ಣೆ ಹಚ್ಚೋದು ಅಂತೆಲ್ಲ ಅಂತಿರಲ್ಲ ನೀವು ಹೊರಗಡೆ. ಸೊ ಈ ಸ್ವಾಮಿಗಳು ಪುಸ್ಲಾಯಿಸ್ಕೊಂಡು ಬೇಕಾದಾಗ ಬಂದು ಇವ್ನು ದುಡ್ಡು ಇಸ್ಕೊಂಡು ಹೋಗ್ತಾನೆ, ಸುಮ್ಮನೆ ಸೋಂಬೇರಿ ಇವನು, ಬಂದು ದುಡ್ಡು ಇಸ್ಕೊಂಡು ಹೋಗ್ತಾನೆ ಇವನು ಅಂತ ಆ ವ್ಯಕ್ತಿ ಕಂಡ್ರೆ ಇವ್ರಿಗೆ ಇಷ್ಟ ಇರಲಿ, ಈ ಬ್ರಹ್ಮಚಾರಿಗಳಿಗೆ. ಸರಿ, ಈ ಥರ ನಡೀತಾ ಇತ್ತು. ಆಮೇಲೆ ಕಲ್ಯಾಣಂಜಿ ಮೇ ಬಿ 1937, 1937ರಲ್ಲಿ ದೇಹ ಬಿಟ್ಟರು. ಅದಾಗಿ ದೇಹ ಬಿಟ್ಟು ಮಸೂರಿನಲ್ಲವರು ದೇಹ ಬಿಟ್ಟು, ತುಂಬ ಅನಾರೋಗ್ಯ ಆಯಿತು, ದೇಹ ಬಿಟ್ಟರು. ಅದು ದೇಹ ಬಿಟ್ಟು ಕೆಲವು ದಿವಸಗಳಾದ ಮೇಲೆ ಆ ವ್ಯಕ್ತಿ ಬಂದು ಇವ್ರ ಆಫೀಸಲ್ಲಿ ಕೂತಿಯಾರ, ಆ ವ್ಯಕ್ತಿ ಹುಡುಕ್ತಾ ಇದ್ದಾನೆ, ಕಲ್ಯಾಣಂಜಿಗೆ ಹುಡುಕ್ತಾ ಇದ್ದಾನೆ. ಅವ್ರು ಇಲ್ಲಲ್ಲ. ಸೊ ಅವನು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ತಾಯಿದ್ದೆ, ಎಲ್ಲೂ ಕಾಣ್ತಾ ಇಲ್ಲ. ಆಮೇಲೆ ಇವರು ಹೊರಗಡೆ ಹೋಗಿ ಅವನ್ನ ಕೇಳಿದ್ರು, ನೀನೇನು ದುಡ್ಡು ಇಸ್ಕೊಳಕ್ಕೆ ಬಂದಿದ್ದೆ ಅಲ್ವಾ, ಬಂದು ಆಫೀಸಿಗೆ ವೋಚರ್ ಸೈನ್ ಮಾಡಿ ದುಡ್ಡು ಇಸ್ಕೊಂಡು ಹೋಗು ಅಂತ ಹೇಳಿದ್ರು. ಅವನು ಹೇಳ್ದ, ದುಡ್ಡು ಆಮೇಲೆ ಇಸ್ಕೊಳ್ತೀನಿ, ಈಗ ಕಲ್ಯಾಣಂಜಿ ಎಲ್ಲಿದ್ದಾರೆ ಹೇಳಿ ಅಂತ ಕೇಳ್ದ. ನಿನ್ಗೇನಪ್ಪ ಪ್ರತಿ ಸಲ ಬರೋದು ದುಡ್ಡಿಗೆ ತಾನೆ, ಅವ್ರು ಎಲ್ಲಿ ಅಂತ ನಿನ್ಗೆ ಯಾಕೆ ಕೇಳ್ತಾ ಇದೆಯಾ, ದುಡ್ಡು ಇಸ್ಕೊಂಡು ಹೋಗು. ಇನ್ನು 2-3 ಸಲ ಹೇಳ್ತಾರೆ, ಅವನು ಫಸ್ಟ್ ಕಲ್ಯಾಣಂಜಿ ಎಲ್ಲಿದ್ದಾರೆ ಅಂತ ಹೇಳಿ ಅಂತ ಹೇಳ್ತಾನೆ. ಸರಿ, ಇವ್ರು 2-3 ಸಲ ಹೇಳಿದಾಗಲೂ ಇವನು ಇಷ್ಟೊಂದು ಒತ್ತುದಿಂದ ಮತ್ತೆ ಕೇಳ್ತಾ ಇದ್ದರಿಂದ ಇವನೇನು ಮಾಡ್ತಾನೆ ಅಂತಂದರೆ, ನಾರಾಯಣ ಮಹಾರಾಜ್ ಹೇಳ್ತಾರೆ, ಇಲ್ಲಪ್ಪ ಅವರು ಹೋದ ವಾರನೇ ಅವರು ತೀರು ಹೋದರು, ಅವ್ರು ಇಲ್ಲ, ದೇಹ ಬಿಟ್ಟಾಯ್ತು ಅವರು ಅಂತ. ಅವನು ಅದು ಕೇಳಿದ ತಕ್ಷಣ ಶಾಕ್ ಆಗಿ ದಪ್ಪ ಅಂತ ಕೆಳಗೆ ಬಿದ್ದು ಬಿಡ್ತಾನೆ. ಕಲ್ಯಾಣಂಜಿ ದೇಹ ಬಿಟ್ಬಿಟ್ರಾ? ಹೌದು, ಬಿಟ್ಬಿಟ್ರು. ಇವ್ರಿಗೆ ಆಶ್ಚರ್ಯ, ಇವನಿಗೇನು ಬರೀ ದುಡ್ಡು ಇಸ್ಕೊಳ್ತಾ ಇದ್ದಲ್ಲ, ಇವನಿಗೆ ಯಾಕೆ ತಲೆ ತಿರುಗಿದಂತ. ಆಮೇಲೆ ಅವರು ಸಮಾಧಾನ ಮಾಡಿರಲಿಲ್ಲ, ಏನು ಯಾಕೆ ಬೈಯಾರು ಸೋ ವರಿಡ್, ಇಷ್ಟೊಂದು ಯಾಕೆ ನಿಂಗೆ ಚಿಂತೆ, ಕಲ್ಯಾಣಂಜಿ ಹೋಗ್ಬಿಟ್ರಲ್ಲ, ನಿನಗೆ ಯಾಕೆ ಚಿಂತೆ ಅಂತ. ಅದಕ್ಕೆ ಅವನು ಹೇಳ್ದ, ಅಯ್ಯೋ ನಾನು ದುಡ್ಡು ಇಸ್ಕೊಳ್ತಿದ್ದಿದ್ದು ಕಲ್ಯಾಣಂಜಿ ಹೇಳ್ತಾ ಇದ್ದಿಂದ ಅದಕ್ಕೊಂದು ಕತೆ ಇದೆ ಅಂತ. ಏನು ಕತೆ ಅಂತಂದರೆ, ಕಲ್ಯಾಣಂಜಿನೇ ಮಾರ್ಕೆಟಿಂಗ್ ಹೋಗಿ ಆಸ್ಪತ್ರೆಗಾಗಲಿ, ಆಶ್ರಮಕ್ಕಾಗಲಿ, ಕಿಚನ್ಗಾಗಲಿ ಏನೇನು ಬೇಕು, ಇನ್ಕ್ಲೂಡಿಂಗ್ ಅವ್ರು ಏನು ಮಾಡ್ತಾಯಿದ್ರು ಅಂತ ಗೊತ್ತಾ, ಈ ಆಸ್ಪತ್ರೆಯಲ್ಲಿ ಬೆಡ್ಡು, ಬೆಡ್ಶೀಟು ಎಲ್ಲ ಇರ್ತಲ್ಲ, ಆ ದಿಮ್ ಕವರೆಲ್ಲ ಇರ್ತಲ್ಲ, ಇವರೇ ಹೊಲಿಯೋರಂತೆ. ಬಟ್ಟೆ, ಸೂಜಿ, ಈಗಿನೆಲ್ಲ ಸ್ಟಿಚ್ ಬರುತ್ತೆ, ಇದು ಹೋಗ್ತೀವಿ ನಾವೆಲ್ಲ ತಂದುಬಿಡ್ತೀವಿ, ಎಲ್ಲ ಸುಲಭ. ಆಗಿನ ಕಾಲದಲ್ಲಿ ಒಂದೊಂದು ಪೈಸಾನು ಹಾಕಬೇಕಲ್ಲ, ಎಲ್ಲಿ ತರ್ತಾರೆ ದುಡ್ಡು? ಈ ಸ್ವಾಮಿಗಳು ಭಿಕ್ಷೆಯನ್ನು ನಡೆಸಿದ್ದು ಆಸ್ಪತ್ರೆ. ಅದಕ್ಕೋಸ್ಕರ ಅವರು ದಿಮ್ ಕವರ್ ಹರಿದೋಗಿದೆ ಅಂತಂದರೆ ಬಟ್ಟೆ ತಂದು ಇವರೇ ತಂದು ಅದೆಲ್ಲ ಲೆಕ್ಕ ಹಾಕ್ಕೊಂಡು ಸ್ಟಿಚಿಂಗ್ ಮಾಡೋರು. ಹರಿದೋಗಿದ್ದರೆ ಅದನ್ನೆಲ್ಲ ತೊಗೊಂಡೋಗಿ ಅದನ್ನೆಲ್ಲ ಬೆಡ್ಶೀಟ್ಸ್ನೆಲ್ಲ ಹೊಲಿಯೋರು. ಕಲ್ಯಾಣಂಜಿ ಹೊಲಿತಾಯಿದ್ರು. ನೋಬಡಿ ನ್ಯೂ, ಈ ವಾಸ್ ಸೆಕ್ರೆಟ್ರಿ, ಅಂದರೆ ಸೋಕಾಲ್ಡ್ ಸೆಕ್ರೆಟ್ರಿ ಅನ್ನೋಕ್ಕೆ ಅಧಿಕಾರ ಇರಲ್ಲ ನಮ್ಮಲ್ಲಿ, ಆದರೂ ಜವಾಬ್ದಾರಿ ಇರುತ್ತಲ್ಲ, ಅಧಿಕಾರ ಬದಲು ಜವಾಬ್ದಾರಿ ಹೆಚ್ಚು. ಅದರಿಂದ ಕಲ್ಯಾಣಂಜಿ ಮಾಡೋರು. ಹಾಗಾಗಿ ಮಾರ್ಕೆಟಿಂಗ್ ಅವರು ಎಷ್ಟು ಅವರೇ ಹೋಗೋರು, ತರಕಾರಿ ಏನಕ್ಕಾಗಲಿ ಎಷ್ಟು ಬೇಕು. ಒಂದು ಸಲ ಮಾರ್ಕೆಟಲ್ಲಿ ಹೋಗಿದ್ದಾರೆ, ಒಂದಷ್ಟು ಜನ ಗುಂಪು ಕಾಣ್ತಾ ಇದೆ, ಏನೋ ಜೋರು ಗಲಾಟೆ ನಡೀತಾ ಇತ್ತು. ಇವರು ಕೂತ್ರೆ ಸಾರೋಟಲ್ಲ, ರಿಕ್ಷಾನೆಲ್ಲ ಕೂತಿದ್ರು, ಇಳಿದು ಬಂದು ಏನು ಗಲಾಟೆ ಅಂತ ನೋಡ್ತಾ ಇದ್ದಾರೆ. ಆಮೇಲೆ ನೋಡಿದ್ರೆ ಒಬ್ಬ ವ್ಯಕ್ತಿಗೆ ಒಂದು 7-8 ಜನ ಸೇರಿ ಹೊಡಿತಾ ಇದ್ದಾರೆ, ಸರಿಗೆ ಗುತ್ತಾ ಇದ್ದಾರೆ. ಇವರು ಅವನ್ನ ಯಾರಿಗೆ ಹೊಡಿತಾ ಇದ್ರು ಅವನ್ನ ಬಿಡಿಸಿ ಕೇಳಿದ್ರು, ಯಾಕೆ ಹೊಡಿತಾ ಇದ್ದೀರಾ ಅಂತ. ಅವರೆಲ್ಲ ಹೇಳಿದೆ, ಇವನು ನಮ್ಮ ಅಂಗಡಿನಲ್ಲಿ ಬಂದು ಕಳ್ಳತನ ಮಾಡಿಬಿಟ್ಟ, ಅದಕ್ಕೆ ನಾವು ಕಳ್ಳತನ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಹೊಡಿತಾ ಇದ್ದೀವಿ ಸರಿಗೆ ಅಂತ. ಅವನು ಕೇಳ್ತಾನೆ, ನೀನು ಕಳ್ಳತನ ಮಾಡಿದ್ಯಾ? ಹೌದು. ಆಮೇಲೆ ಎಷ್ಟು ಕಳ್ಳತನ ಮಾಡ್ದ? ₹3-4 ಹೇಳ್ತಾರೆ. ಅವ್ರು ₹4 ಇವರೇ ಕಲ್ಯಾಣಂಜಿ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಅವನ್ನ ಕರೀತಾರೆ, ಏನು ನೀವು ವಾಟ್ಸ್ ಯುವರ್ ಪ್ರಾಬ್ಲಮ್? ಅಂದರೆ ತುಂಬ ಬಡತನ, 2-3 ದಿವಸ ಆಯಿತು ಊಟ ಮಾಡಿಲ್ಲ, ತುಂಬ ಹಸುವು, ತಡ್ಕೊಳಕ್ಕಾಗ್ತಿಲ್ಲ, ಲಾಸ್ಟ್ ರಿಸಲ್ಟ್ ಕಡೆಯದಾಗಿ ನಾನು ಕಳ್ಳತನ ಮಾಡಿ ಕೈ ಹಾಕ್ಬಿಟ್ಟೆ ಅಂತ.
ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಕೆಲಸ ಮಾಡು ಇವತ್ತಿನಿಂದ, ನೀನು ಕಷ್ಟಪಟ್ಟು ಕೆಲಸ ಮಾಡು, ಯಾವತ್ತೂ ನಿಂಗೆ ದುಡ್ಡು ಸಿಗಲ್ವೋ ಅವತ್ತು ನಮ್ಮ ರಾಮಕೃಷ್ಣ ಮಿಷನ್ಗೆ ಬಾ, ನಾನು ಆಫೀಸಲ್ಲಿ ಇರ್ತೇನೆ, ನಿನಗೆ ಆವತ್ತಿನ ದಿವಸದ ಕೂಲಿ ಏನೋ ಅದು ತೊಗೊಂಡು. ಅದರಿಂದ ನೀನು ಅವಾಗ ಕಳ್ತನ ಮಾಡೋಕ್ಕೆ ಹೋಗ್ಬೇಡ. ಯಾವತ್ತೂ ನಿನಗೆ ಏನೂ ಕೆಲಸನೇ ಸಿಗ್ತದೆ. ಇದೆಲ್ಲ ಸ್ವಾತಂತ್ರ್ಯ ಪೂರ್ವದ ಭಾರತದ ಘಟನೆಗಳು. ಈಗಲೂ ನಮ್ಮ ಅನ್ಎಂಪ್ಲಾಯ್ಮೆಂಟ್ ಇವತ್ತಿಗೂ ಪ್ರಾಬ್ಲಮ್ ಇದ್ದೇ ಇದೆ, ಆದರೆ ಡಿಫ್ರೆಂಟ್ ಇದು ಬೇರೆ ಮುಖ. ಇವಾಗ ಮೊಬೈಲ್ ಫೋನ್ ಇಲ್ಲದೆ ಅಂದರೆ ಬಡತನ ಅಂತ ಹೇಳಬೇಕು ಇಲ್ಲ. ಆಗ ಹೊಟ್ಟೆಗೆ ಒಂದು ಹೊತ್ತು ಊಟ ಇಲ್ಲ ಅಂತಂದರೆ, ಈಗ ಒಂದು ಹೊತ್ತು ಊಟ ಇದೆ ಇವತ್ತು. ಈಗ ಯಾವ ರೀತಿ 5 ರೂಪಾಯಿ ಎಲ್ಲ ಏನು ಮಾಡಿದ್ದಾರೆ ಇವತ್ತು, ಅದಕ್ಕೆಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಇದೆ ಅಂತ ಇಟ್ಕೊಳ್ಳಿ. ಇವತ್ತಿನ ಬಡತನಕ್ಕೆ ಬಿಲೋ ಪಾವರ್ಟಿ ಲೈನ್ ಅಂತೆಲ್ಲ ಹೇಳೋಕ್ಕೆ. ಆವಾಗ ಇನ್ನೂ ಕಷ್ಟ ಸ್ವಾತಂತ್ರ್ಯ ಪೂರ್ವದ ಭಾರತದಲ್ಲಿ. ಆಮೇಲೆ ಸ್ವಾತಂತ್ರ್ಯ ಬೇರೆ ಇಲ್ಲ, ನಮ್ಮದು ಅಧಿಕಾರ ಇಲ್ಲ, ಬ್ರಿಟಿಷರ್ಸ್ ಬೇರೆ, ಇದ್ರ ಮಧ್ಯೆ ಸ್ವಾಮಿಗಳು ಬೇರೆ. ಈಗ ಎಷ್ಟು ಸುಲಭವಾಗಿ ಆಶ್ರಮ ಮಠಗಳು ನಡೆಯುತ್ತೆ, ಆಗ ನಡೀತಿತ್ತ. ಆದರೂ ಸ್ವಾಮಿಗಳಿದ್ದರು, ಮಠ ಇದ್ದರು, ಶ್ರೀರಾಮಕೃಷ್ಣ ಇದ್ದರು, ಹೋಲಿ ಮದ್ರಲ್ಲ ಇದೆಲ್ಲ. ಯು ಕ್ಯಾನ್ ಇಮ್ಯಾಜಿನ್ ಹೌ ಥಿಂಗ್ಸ್ ಆರ್ ವರ್ಕಿಂಗ್. ಅದರಿಂದ ಅವ್ರು ಹೇಳಿದ್ರು, ಯಾವತ್ತು ಕೂಲಿ ಸಿಗಲ್ವೋ ಅವತ್ತು ಬಂದಿಸ್ಕೊ. ಅದಕ್ಕೋಸ್ಕರ ಯಾವತ್ತೂ ಅವನಿಗೆ ಕೆಲಸ ಸಿಗಲ್ಲ ಅವತ್ತು ಮಾತ್ರ ಕೂಲಿ ಇಸ್ಕೊಳ್ಳೋಕೆ ಆಶ್ರಮಕ್ಕೆ ಬರ್ತಾ ಇದ್ದಿದ್ದು. ಯಾರಿಗೂ ಬ್ಯಾಕ್ಗ್ರೌಂಡ್ ನೋಡಿ. ಅದಕ್ಕೆ ಒಬ್ಬ ವ್ಯಕ್ತಿ ಏನಾದ್ರು ಮಾಡ್ತಾ ಇದ್ದಂದರೆ 4 ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಆಮೇಲೆ ನಿರ್ಧಾರಕ್ಕೆ ಬರಬೇಕು. ನಾವು ಕಂಡಿದ ತಕ್ಷಣ ಒಂದು ಜಡ್ಜಿಮೆಂಟ್ ಪಾಸ್ ಮಾಡ್ತೀವಿ. ಈಗ ನಾವು ಎಲ್ಲ ಹಂಗೆ ಮಾಡಿಬಿಡ್ತೀವಿ. ನಾವೀಗ ಎಕ್ಸೆಪ್ಷನಲ್ಲಿ ಏನಿಲ್ಲ. ನಾವು ಏನು ಮಾಡ್ತೀವಿ, ನೋಡಿದ ತಕ್ಷಣ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡಿಬಿಡ್ತೇವೆ. ಅದಕ್ಕೆ ಅದು ಆ್ಯಕ್ಚುಲಿ ಏನಾಗಿತ್ತು, ಕಲ್ಯಾಣಾಂಜಿ ಅವ್ನಿಗೆ ಹೇಳಿದ್ದರಿಂದ ಅವ್ನು ಬರ್ತಾಯಿದ್ದ. ಆಮೇಲೆ ನಾನು ಹೇಳೋದು, ನನಗೆ ಇವತ್ತಿನಿಂದ ನನಗೆ ದುಡ್ಡು ಬೇಡ. ಅವರೇ ಹೇಳಿಲ್ಲ ಅಂದಮೇಲೆ ಅವ್ರು ದುಡ್ಡು ಕಟ್ಕೊಂಡು ಅವನು ಅವತ್ತಿನ ಬರಲಿಲ್ಲ ದುಡ್ಡಿಗೆ, ಸ್ವಾಭಿಮಾನ ಹೊರಟೋಗ್ಟ. ಸೊ ಅದಕ್ಕೆ ಕಲ್ಯಾಣಾಂಜಿ ಆ ಥರ ಭಾಳ ತುಂಬ ಜನ ನಿರ್ಮಾಣ ಮಾಡಿದ್ದಾರೆ. ಯಾವುದು ಇದೊಂದು ಅವ್ರ ಕಣ್ಣು ಮುಂದೆ ಆಗಿದ್ದಕ್ಕೆ ಬರೆದಿದ್ದು. ನಾರಾಯಣ ಮಾರ್ದ ಜೊತೆಗಿದ್ದರಿಂದ ರೆಮಿನಿಸೆನ್ಸಸ್ ಯು ವಿಲ್ ಬಿ ಎ ಪರಮಹಂಸ ಅಂತ ಆಂಗ್ಲ ಭಾಷೆಯಲ್ಲಿ ಪುಸ್ತಕ ಬರೆದು ಅಮೇರಿಕಾದಲ್ಲಿದ್ದಾಗ. ನಮ್ಮ ಬೇಲ್ಮಠ ಬಂದಾಗಲೂ ರೆಮಿನಿಸೆನ್ಸಸ್ ಹೇಳ್ತಾರೆ. ಅಂದರೆ ಇದೊಂದು ಉಲ್ಲೇಖ ಆಗಿದೆ. ಈ ಥರ ಉಲ್ಲೇಖ ಇಲ್ಲದ ಘಟನೆಗಳು 106 ಇದ್ದಾವೆ ಕಲ್ಯಾಣಾಂಜಿಗೆ ಸಂಬಂಧಪಟ್ಟಂತೆ. ಅವ್ರು ಎಷ್ಟು ಮನಸ್ಸು ಶಾಂತ ಅಂದರೆ, ಯಾವುದೇ ಕಾರಣಕ್ಕೂ ಕಲ್ಯಾಣಾಂಜಿ ಕೋಪ ಮಾಡಿಕೊಂಡಿದ್ದು ಯಾರೂ ನೋಡೋದೇ ಇಲ್ಲ. ಎಲ್ಲಿವರೆಗೆ ಅವ್ರ ತಲೆ ಭಾಳ ಕೂಲ್ ಹೆಡ್ಡೆಡ್ ಐಸ್ ಥರ ಇರುತ್ತೆ ಅಂದರೆ, ಒಬ್ಬ ಪೇಷಂಟ್ ಇದ್ದ, ಪ್ರಾಬಬಲಿ ಪೇಷಂಟೇ, ಅವನಿಗೆ ಸ್ವಲ್ಪ ಬುದ್ಧಿಭ್ರಮಣೆ ಅಂದರೆ ಇದ್ದಕ್ಕಿದ್ದಂಗೆ ತಲೆ ಕೆಟ್ಟೋಗ್ಬಿಡುತ್ತೆ ಅವ್ರದ್ದು. ಹಾಗೆ ತಾನೆ ಯಾವಾಗ ಅವ್ರಿಗೆ ಓವರ್ ಆ್ಯಕ್ಟಿವ್ ಆಗಿಬಿಡ್ತಾರೆ ಗೊತ್ತಿಲ್ಲ. ಅವನೇನು ಮಾಡ್ದ, ಒಂದು ಸಲ ಏನೋ ಕೋಪ ಬಂತು, ಅಲ್ಲಿ ಅಕ್ಕಪಕ್ಕ ಅದೇನೋ ಕೋಲೋ ಅದೇನೋ ಹಿಡ್ಕೊಂಡು ಕೋಪ ಬಂತು, ಕಲ್ಯಾಣಾಂಜಿ ಎದುರುಗಿಡ್ತು. ಜೋರಾಗಿ ಕಲ್ಯಾಣಾಂಜಿಗೆ ಹೊಡೆದ್ಬಿಡ್ತಾನೆ. ಕೋಲ ತೊಗೊಂಡು ತಲೆ ಮೇಲೆ ಹೊಡಿತಾನೆ. ಎಷ್ಟು ಜೋರಾಗಿ ಹೊಡಿತಾನೆ ಅಂದರೆ ಅವನೇ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದು ಅವ್ನ ಕನ್ನಡಕ ಹೊಡೆದೋಗ್ಬಿಡುತ್ತೆ. ಕೊನೆಗೆ ಇವ್ರೇನು ಮಾಡ್ತಾರೆ, ಅವನು ಹೊತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಹೊಡೆದಿದ್ದು ಇವನೇ ಅವ್ರಿಗೆ. ನೀವು ಒಂದು ಇದು ಕೂಡ ಕಲ್ಯಾಣಾಂಜಿ ವೆರಿ ಕೂಲ್ ಹೆಡ್ಡೆಡ್ ಅಂತೆ. ಅವ್ರು ಬರೀತವ್ರ ಜೊತೆಗಿದ್ದವ್ರಲ್ಲ, ನೀವು ಎಂಥ ಉದ್ವೇಗ ಪರಿಸ್ಥಿತಿ ತಂದು ಹೋದರೆ ಎದುರುಗಡೆ ಇಡಿ, ಏನು ಉದ್ರೇಕ. ಶಾರದಾಂಜಿ ಮಾರೋದು ಹಂಗೆ. ಸ್ವಾಮಿ ಶಾರದಾ ನಮ್ಮ ಮೊದಲನೇ ಜನರಲ್ ಸೆಕ್ರೆಟ್ರಿ, ಮತ್ತು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಬರೆದವರು. ಆಮೇಲೆ ಶ್ರೀಮಾತೆ ಶಾರದಾ ದೇವರಿಗೆ ಸೇವಕ್ಕಾಗಿ ಕೊನೆಯವರೆಗೂ ಉದ್ಬೋಧನ್ನು ಜಯರಾಮ್ ಪಾಟೀಲೆಲ್ಲ ಇದ್ದಂಥ ಸ್ವಾಮಿ ಶಾರದಾಂಜಿ ಶರತ್ ಮಹಾರಾಜು. ಸ್ವಾಮಿ ವಿವೇಕಾನಂದರಿಗೆ ತುಂಬ ಕೋಪ ಜಾಸ್ತಿ. ಈ ಶಿವನ ಅವತಾರ ಆದ್ದರಿಂದ ಅದು ಹಂಗೆ ಆ ಕೆಂಡ ಇದ್ದೇ ಇರುತ್ತೆ ಯಾವಾಗ. ಅದರಿಂದ ಸ್ವಾಮಿ ವಿವೇಕಾನಂದ ತುಂಬ ಕೋಪ ಇದೆ, ಅವ್ರನ್ನ ಕೆಳಗಿಳಿಸ್ಬೇಕು ಅಂತಂದರೆ ಈ ಬ್ರಹ್ಮಾಂದರು ಎಲ್ಲ ಹೆದರ್ತಿದ್ರು ಸ್ವಾಮಿ ವಿವೇಕಾನಂದ ಮುಂದೆ ಹೋಗಿ. ಅವ್ರೇನು ಮಾಡೋರು ಅಂದರೆ ಶರತ್ತನ್ನು ಕಳಿಸೋರು, ಸ್ವಾಮಿ ಶಾರದಾನಂದನ ಮುಂದೆ ಕಳಿಸೋರು. ಸ್ವಾಮೀಜಿ ಎಷ್ಟು ಬೈಬೇಕೋ ಅಷ್ಟು. ಅದಕ್ಕೆ ಹೇಳ್ತಾರೆ, ಹೌಎವರ್ ಅಮೌಂಟ್ ಐ ಸ್ಕೋಲ್ಡ್ ಯು, ಯುವರ್ ಬ್ಲಡ್ ವಿಲ್ ನೆವರ್ ಬಿಕಮ್ ವಾರ್ಮ್ ಅಂತಾರೆ ಈ ಶಾರದಾಂಜಿಗೆ. ನೀನು ಏನು ಮೀನಿನ ಥರ ಯಾವುದೋ ತಣ್ಣಗಿರ್ತಲ್ಲ, ಕೋಲ್ಡ್ ಬ್ಲಡೆಡ್ ಅನಿಮಲ್ ಅಂತ ಸ್ವಾಮಿ ಶಾರದಾಂಜಿಗೆ ಹೇಳ್ತಾರೆ. ಎಷ್ಟೇ ಬೈದರೂ ಅವ್ರದ್ದಂತೂ ಶಾಂತ ಚಿತ್ತ. ಇದೆಲ್ಲ ದಿಸ್ ಆರ್ ಆಲ್ ಗ್ರೇಟ್ ಕ್ವಾಲಿಟಿ. ಆಮೇಲೆ ಇಟ್ಸ್ ಎ ಗಿಫ್ಟ್, ಎಲ್ಲರಿಗೂ ಹಂಗೆ ಆಗೋದಿಲ್ಲ. ಅದಕ್ಕೆ ಇವರು ಕಲ್ಯಾಣಾಂಜಿ ಅವ್ರದ್ದೊಂದು ಇದು ಇದೆ, ಮಾತು ಇದೆ, ಎಲ್ಲ ಜಾಗದಲ್ಲಿ ಯಾರು ಎಲ್ಲೂ ಸೆಟ್ ಆಗಲ್ವೋ ಅವ್ರು ಕಲ್ಯಾಣಾಂಜಿ ಜೊತೆ ಇರ್ತಾರೆ. ಕೆಲಸದವ್ರಲ್ಲೂ ಕೂಡ ಎಲ್ಲೂ ಕೆಲಸ ಮಾಡೋ, ಆಮೇಲೆ ಸ್ವಲ್ಪ ತಲೆ ರೇಂಜು ಅವ್ರ ಜೊತೆಗಿರ್ತಾರೆ. ಎಲ್ಲೂ ಕೆಲಸ ಮಾಡೋದ ವಕ್ರ ಬುದ್ಧಿ ಅವರೆಲ್ಲ ಇರ್ತಾರೆ. ಅಲ್ಲೂ ಇನ್ಕ್ಲೂಡಿಂಗ್ ಒಬ್ಬ ಬ್ರಹ್ಮಚಾರಿ ಇರ್ತಾನೆ. ಅವನು ಬ್ರಹ್ಮಚಾರಿ ಕೆಲಸ ಮಾಡ್ತಿರ್ತಾನೆ ಕಲ್ಯಾಣಾಂಜಿ ಆಶ್ರಮದಲ್ಲಿ. ಆಗ ಸ್ವಾಮಿ ಮಾಧವಾನಂದರು ಅಂತ, ಮಾಧವ ಅಂದರು ಹೋಲಿ ಮದರ್ ಡಿಸೈಪಲ್, ಶ್ರೀಮಾತೆಯವರ ಡಿಸೈಪಲ್, ಮಂತ್ರದೀಕ್ಷೆ ಪಡೆದಂಥವರು. ಅವರು ನಮ್ಮ ರಾಮಕೃಷ್ಣ ಮಠದಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದರು ಕೆಲವು ವರ್ಷ. ಅವರು ಕಂಕಲ್ಗೆ ಬಂದಿರ್ತಾರೆ ಇದು ಆಸ್ಪತ್ರೆ ನೋಡೋಕ್ಕೆ. ಅವನು ಈ ಬ್ರಹ್ಮಚಾರಿ ಓಡಾಡ್ತಿದ್ದೇನೆ ನೋಡ್ತಾರೆ, ಕಲ್ಯಾಣಾಂಜಿನ ಕರೀತಾರೆ, ಏಯ್ ಇವನ್ನ ಯಾಕೆ ಇಲ್ಲಿ ಇಟ್ಕೊಂಡಿದ್ಯಾ ಅಂತ.
ಯಾಕೆ ಅಂತಂದರೆ ಅವನು ಹಲವು ಆಶ್ರಮಗಳಲ್ಲಿ ನಮ್ಮಲ್ಲಿ ಏನಾಗುತ್ತೆ ಬರ್ತಿರ್ತಾರೆ ಸೇರ್ತಿರ್ತಾರೆ, ಎಲ್ಲರೂ ಇರೋಕ್ಕಾಗಲ್ಲ, ಕಳಿಸ್ತಾ ಇರ್ತಾರೆ ನಮ್ಮವರು ರೂಲ್ಸ್ ಬ್ರೇಕ್ ಮಾಡಿದ್ರೆ. ಅವ್ರು ಹೇಳ್ತಾರೆ ಎಲ್ಲ ಆಶ್ರಮದಲ್ಲೂ ಇವನು ಮೂರ್ನಾಲ್ಕು ಆಶ್ರಮದಲ್ಲೆಲ್ಲ ಫೇಲ್ಯೂರ್ ಆಗಿದೆ, ಇವನ್ನ ನಮ್ಮ ಮಿಷನ್ನಿಂದ ಎಕ್ಸ್ಪೆಲ್, ಜನರಲ್ ಸೆಕ್ರೆಟರಿ ಹೇಳ್ತಾ ಇರೋದಿದ್ದು, ಇವನ್ನ ಎಕ್ಸ್ಪೆಲ್ ಮಾಡಿದ್ದೀನಿ, ಅವನ್ಯಾಕೆ ತನ್ನಿ ಇಲ್ಲಿ ಇಟ್ಕೊಂಡಿದ್ಯಾ ಅಂತ. ಇಮಿಡಿಯೇಟ್ಲಿ ಯು ಥ್ರೋ ಹಿಮ್ ಔಟ್ ಆಫ್ ದ ಆಶ್ರಮ ಅಂತ ಹೇಳ್ತಾರೆ ಜನರಲ್ ಸೆಕ್ರೆಟರಿ. ಇವ್ರು ಹೇಳ್ತಾರೆ, ಹೌ ಕ್ಯಾನ್ ಯು ಸೇ ಥ್ರೋ ಹಿಮ್ ಔಟ್, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಜನರಲ್ ಸೆಕ್ರೆಟರಿ ಹೇಳ್ತಾ ಇದ್ದಾರೆ, ಅಥಾರಿಟಿ ಅವರೇ ತಾನೆ. ಇವ್ರು ಹೇಳ್ತಾರೆ ಥ್ರೋ ಹಿಮ್ ಔಟ್ ಎಲ್ಲ ಪ್ರಶ್ನೆನೇ ಇಲ್ಲ, ಅವನೇನು ಮಾಡಿದ್ದಾನೆ, ನನ್ನ ಜೊತೆ ಬಂದಾಗ ಕನ್ಫೆಸ್ ಮಾಡ್ಕೊಂಡಿದ್ದಾನೆ, ತಾನು ಹಿಂದಿನ ಆಶ್ರಮದಲ್ಲಿ ಏನು ತಪ್ಪು ಮಾಡಿದ್ದೀನಿ, ಇನ್ನು ಮುಂದೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇದ್ದಾನೆ. ಅದರಿಂದ ಅವ್ನು ಈಸ್ ಕನ್ಫೆಸ್ಡ್ ಆ್ಯಂಡ್ ಈಸ್ ಕರೆಕ್ಟಿಂಗ್ ಹಿಮ್ಸೆಲ್ಫ್. ನಮ್ಮಂಥವ್ರು ಆಶ್ರಯ ಕೊಡಿದ್ರೆ ಮತ್ತು ಇನ್ನೆಂಥವ್ರು. ಅವನು ಇನ್ನೊಂದು ಮಾತು ಹೇಳ್ತಾರೆ, ಶ್ರೀರಾಮಕೃಷ್ಣ ಬರೀ ಚಿನ್ನವನ್ನು ರತ್ನವನ್ನು ಮಾಡಲಿಕ್ಕೆ ಬಂದಿಲ್ಲ, ಕಬ್ಬಣನೂ ಚಿನ್ನವನ್ನು ಮಾಡಲಿಕ್ಕೆ ಬಂದಿಯಾನೆ. ಇವನು ಕಬ್ಬಣ ಇರ್ಬೋದು, ಚಿನ್ನ ಮಾಡೋದು ರಾಮಕೃಷ್ಣ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಐ ವಿಲ್ ನಾಟ್ ಥ್ರೋ ಹಿಮ್ ಔಟ್. ಯಾರ್ಯಾರು ಎಲ್ಲೆಲ್ಲಿ ಸೆಟ್ ಆಗಲೋ ಅವರೆಲ್ಲ ಕಲ್ಯಾಣಜಿ ಜೊತೆ ಇರ್ತಾರೆ. ಈಸ್ ಲೈಕ್ ಎ ಗ್ರೇಟ್ ಮದರ್. ಅದು ಎಲ್ಲರಿಗೂ ಆಗಲ್ಲ ಅದು, ಯಾಕಂದರೆ ನಾನು 30 ವರ್ಷ ಆಯಿತು ಸಂಘದಲ್ಲಿದ್ದೀನಿ, 30 years ಐ ಕಂಪ್ಲೀಟೆಡ್ ಇನ್ ರಾಮಕೃಷ್ಣ ಮಿಷನ್. ಅಂದರೆ ನನ್ನ ಗುಣನೂ ಹಂಗಲ್ಲ. ಆದರೆ ಇವರೆಲ್ಲ ನಾವು ಎಕ್ಸೆಪ್ಷನ್ಸ್ ನೋಡ್ತಾ ಇದ್ದಾಗ ದೇ ಆರ್ ಆಲ್ ಗ್ರೇಟ್ ಕ್ವಾಲಿಟೀಸ್ ಕಲ್ಯಾಣಂಜಿ. ಆಮೇಲೆ ಇದು ಕಲ್ಯಾಣಂಜಿ ಬಗ್ಗೆ ಇಷ್ಟು ಹೇಳಿದೆ ನಾನು, ನಿಸ್ವಾರ್ಥ ಸೇವೆಗೆ ಸಂಬಂಧಪಟ್ಟಂತೆ. ಇವತ್ತಿನ ವಿಚಾರ ಗುರು ಭಕ್ತಿ, ಗುರು ಶ್ರದ್ಧೆ ತೊಗೋಬೇಕಾದ್ರೆ ಕಲ್ಯಾಣಂಜಿದೆ ಒಂದು ಘಟನೆ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ತೊಗೊಳ್ತೀನಿ. ಕಲ್ಯಾಣ 1938 ಬೇಲೂರು ಮಠದಲ್ಲಿ ನಮ್ಮ ಟೆಂಪಲ್ ಇನಾಗ್ರೇಟ್ ಆಗಿದ್ದು. 1938 January 14 ಐ ಥಿಂಕ್ ಸಂಕ್ರಮಣಕ್ಕೆ ಇನಾಗ್ರೇಷನ್ ಮಾಡಿದ್ದು. ವಿಜ್ಞಾನಜಿ ಮಹಾರಾಜು ನಮ್ಮ ಟೆಂಪಲ್ ಇನಾಗ್ರೇಟ್ ಮಾಡಿದ್ದು. ಸ್ವಾಮೀಜಿ 1902 ದೇಹ ಬಿಡೋಕ್ಕಿಂತ ಮುಂಚೆನೇ ಇದೊಂದು ಯೂನಿವರ್ಸಲ್ ಟೆಂಪಲ್ ಬೇಕು ಅಂತೆಲ್ಲ ನಕ್ಷೆ ಎಲ್ಲ ಹಾಕಿ ವಿಜ್ಞಾನಜಿ ಮಾಡಿದರು. ಬಟ್ ಇಟ್ ಟುಕ್ ಆಲ್ಮೋಸ್ಟ್ ಮೋರ್ ದೆನ್ 38 years ಟು ಬಿಲ್ಡ್, ಯಾಕಂದರೆ ಫಂಡ್ ಇಲ್ವಲ್ಲ. ಸರಿ, ಇವರು ಕಲ್ಯಾಣಾಂಜಿ ಹರಿದ್ವಾರಲ್ಲಿದ್ದಾಗ ಕೆಲವು ಸ್ವಾಮಿಗಳು ಕೂಡ ಹೋಗಿ ಅವ್ರನ್ನ ಕರೆದಿರ್ತಾರೆ, ಮುಂದಿನ ವರ್ಷ ಟೆಂಪಲ್ ಇನಾಗ್ರೇಷನ್ ಆಗುತ್ತೆ, ವೆಸ್ಟ್ ಬೆಂಗಾಲಿಗೆ ಬಂದು ಹೋಗು. ವಿಜ್ಞಾನಾಂಜಿ ಲೆಟ್ರ್ ಕಳಿಸ್ತಾರೆ, ಡೈರೆಕ್ಟ್ ಡಿಸೈಪಲ್ಸ್, ನೀನು ಬೆಂಗಾಲಿಗೆ ಬಂದು ಹೋಗು, ವೆಸ್ಟ್ ಬೆಂಗಾಲ್ ಟೆಂಪಲ್ ಇನಾಗ್ರೇಷನ್ ಇದೆ, ನೆಕ್ಸ್ಟು ಮಾಡ್ತೀವಿ. ಯಾರು ಏನೇ ಕರೆದ್ರು ಇವರು ಹರಿದ್ವಾರ್ಗೆ ಹೋದ್ಮೇಲೆ ವಾಪಸ್ಸು ಹರಿದ್ವಾರ ಕೆಳಗೆ ಇಳಿದೇ ಇಲ್ಲ. 37 years ಇಷ್ಟೇ. ಸ್ವಾಮೀಜಿ ಯಾವಾಗ ಹೋಗು, ನೀನು ಅಲ್ಲಿ ಉತ್ತರ ಭಾರತಕ್ಕೆ ಹೋಗು, ಹಿಮಾಲಯದಲ್ಲಿರೋ ಹರಿದ್ವಾರ ಜಾಗದಲ್ಲಿರೋ ನಿನ್ನ ಸೇವೆ ಮಾಡು ಅಂತ ಹೇಳಿದ್ರು. ಅವತ್ತು ಹೋದವರು ಮತ್ತೆ ಅವರು ಬೆಂಗಾಲ್ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಆಮೇಲೆ ಇವರು ನಮ್ಮ ನಾರಾಯಣ್ ಮಹಾರಾಜ್ ಇದ್ರು ಅವಾಗ, ಅವ್ರು ಹೇಳ್ತಾರೆ, ಇಷ್ಟು ವಿಜ್ಞಾನಜಿ ಮಹಾರಾಜ್ ಕರಿತಾ ಇದ್ದಾರೆ ಡೈರೆಕ್ಟ್ ಡಿಸೈಪಲ್ಲು, ಪ್ರೆಸಿಡೆಂಟ್ ಆಫ್ ದ ಆರ್ಡರ್ ಇಸ್ ದ ರೆಪ್ರೆಸೆಂಟೇಟಿವ್ ಆಫ್ ಶ್ರೀರಾಮಕೃಷ್ಣ ಅಂತ ನಮ್ಮ ನಂಬಿಕೆ. ಯಾರು ನಮ್ಮ ಮಹಾಧ್ಯಕ್ಷರಾಗಿರ್ತಾರೆ ರಾಮಕೃಷ್ಣ ಮಠ ಆ್ಯಂಡ್ ಮಿಷನ್ನು, ಅವರು ಶ್ರೀರಾಮಕೃಷ್ಣರ ನೇರ ಪ್ರತಿನಿಧಿ ಅಂತ. ಅವ್ರ ಮಾತು ಯಾವತ್ತೂ ಅಂತ ಹೇಳೋಂಗೆ ಇಲ್ಲ. ಫೈನಲ್ ಡಿಸಿಷನ್ ನಮ್ಮ ಏನೇನು ಪ್ರಾಬ್ಲಮ್ ಬಂದಾಗ ಅವರೇ ತೊಗೊಳ್ಳೋದು. ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು. ನೀವು ಅದ್ರ ಬಗ್ಗೆ ನಿಮ್ಮ ತಲೆ ಉಪಯೋಗಿಸೋಂಗಿಲ್ಲ, ಬುದ್ಧಿ ಉಪಯೋಗಿಸೋಂಗಿಲ್ಲ. ಸರಿ, ಅವ್ರು ಕರಿತಾ ಇದ್ದಾರೆ, ಆದರೂ ಕಲ್ಯಾಣಾಂಜಿ ಹೋಗಲಿಲ್ಲ. ಓಕೆ, ನಾರಾಯಣ್ ಮಾತು ಕೇಳ್ತಾರೆ, ಏನು ಬಂಡತನಪ್ಪ ನಿಮ್ಮದು, ಪ್ರೆಸಿಡೆಂಟ್ ಆಫ್ ದ ಆರ್ಡರ್ ವಿಜ್ಞಾನಜಿ ಮಹಾರಾಜ್ ಕರಿತಾ ಇದ್ದಾರೆ, ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಇವರು ಕಲ್ಯಾಣ ಮಹಾರಾಜ್ ಏನು ಹೇಳ್ತಾರೆ ಅಂದರೆ, ನೋಡು, ನನ್ನನ್ನು ಸ್ವಾಮೀಜಿ ಇದೆಲ್ಲ ಹೇಳೋ ಹರಿದ್ವಾರಕ್ಕೆ ಹೋಗು ಅಂತೆಲ್ಲ ಹೇಳಿ ಕಳಿಸಿದ ಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದರು, ಕಲ್ಯಾಣ್ ಫರ್ಗೆಟ್ ಬೆಂಗಾಲ್. ಅವ್ರು ಹೇಳಿದ್ರು, ನೀನು ಬೆಂಗಾಲನ್ನು ಮರೆತು ಬಿಡು. ಯಾವಾಗ ಸ್ವಾಮೀಜಿನ ಹೇಳಿದ್ರು ಆವತ್ತು ನಾನು ಬೆಂಗಾಲ್ ಮರೆತು ಬಿಟ್ಟಿದ್ದೀನಿ. ಇದು ಗುರು ಶ್ರದ್ಧೆ. ಈಗ ನಾವು ಯಾರಾದರೂ ಸುಮ್ಮನೆ ಹೇಳ್ತೀವಿ, ಅಲ್ಲ ಯಾಕೆ ಫಸ್ಟ್ ಏನು ಕ್ವಶನ್ ಕೇಳ್ತೀವಿ, ಯಾಕೆ ಮರಿಬೇಕು? ನಾವು ಕೇಳ್ದಂಗೆ ತಾನೆ, ಯಾಕೆ ಮರಿಬೇಕು? ಅಲ್ಲ ನೀವು ಕಾರಣ ಕೊಡಿ. ದೇ ಇಂಪ್ಲಿಸಿಟ್ ದೇರ್ ಸ್ವಾಮಿ ಆಮೇಲೆ ಅಫ್ಕೋರ್ಸ್ ಅದ್ರದ್ದು ಸಾಕಷ್ಟು ಕಾರಣಗಳು ಇದೆ ಅಂತ ಇಟ್ಕೊಳ್ಳಿ. ಒನ್ಸ್ ದೇ ಟೋಲ್ಡ್, ಅದಕ್ಕೆ ಫರ್ಗೆಟ್ ಬೆಂಗಾಲ್ ಅಂತಂದ್ರೆ ಯಾರು ಹೇಳಿದ್ರು ಪ್ಲೈನ್ಸಿಗೆ 1-2 ಸಲ ರಿಲೀಫ್ ಮಾಡೋಕ್ಕೆ ಬಂದಿದ್ದು. ಹಿಮಾಲಯ ಬಿಟ್ಟು ಕೆಳಗಡೆ ಪ್ಲೈನ್ಸಿಗೆ ಟ್ವೈಸ್ ಟು ಡೂ ರಿಲೀಫ್ ಕುಂಭಮೇಳದ ಸಮಯದಲ್ಲೇ ಏನು. ಅದು ಬಿಟ್ಟರೆ ಫಾರ್ 37 long years ಮಸೂರಿನಲ್ಲಿ ದೇಹ ಬಿಡೋವರೆಗೂ ಕಲ್ಯಾಣಾಂಜಿ ನೆವರ್ ಟರ್ನ್ ಟು ವರ್ಡ್ಸ್ ಬೆಂಗಾಲ್. ಯಾಕೆ? ಸ್ವಾಮೀಜಿ ಕಲ್ಯಾಣ್ ಫರ್ಗೆಟ್ ಬೆಂಗಾಲ್ ಮರ್ತು ಬಿಟ್ರು. ಗುರು ಶ್ರದ್ಧೆ. ಆಮೇಲೆ ಸ್ವಾಮಿ ಅಭೇದಾನಂದರು ಅಮೇರಿಕಾಗೆ ಹೋದರು. ಯಾವಾಗ ಹೋದರು? 1897. ಅವರು ಡೈರೆಕ್ಟ್ ಡಿಸೈಪಲ್ಸ್ ತಾನೆ. ಹೋಗ್ಬೇಕಾದ್ರೆ ಅಭೇದಾನಂದರನ್ನು ಕಳಿಸ್ತಾರೆ. ಯಾರು? ವಿವೇಕಾನಂದರು 1897 ಕಳಿಸ್ತಾರೆ. ಏನು ಫಸ್ಟ್ ಟೈಮ್ ಹೋಗಿ ವೆಸ್ಟಿಂದ ವಾಪಸ್ ಬಂದಿರ್ತಾರೆ. ಈಗ ಅಭೇದಾನಂದರನ್ನ ಅಮೇರಿಕಾಗೆ ಕಳಿಸ್ತಾ ಇದ್ದಾರೆ. ಆವಾಗ ಸ್ವಾಮೀಜಿ ಏನು ಮಾಡ್ತಾರೆ?
$2 ಕೊಡ್ತಾರೆ ಅಭೇದಾನಂದರಿಗೆ, $2 ಕೊಟ್ಬಿಟ್ಟು ಹೇಳ್ತಾರೆ, ಗೋ ಟು ಅಮೇರಿಕಾ, ಸ್ಪ್ರೆಡ್ ವೇದಾಂತ, ಲಾರ್ಡ್ ವಿಲ್ ಪ್ರೊವೈಡ್ ಎವ್ರಿಥಿಂಗ್ ಫಾರ್ ಯು. ನೀನು $2 ಇಟ್ಕೋ, ವೇದಾಂತವನ್ನು ಪ್ರಚಾರ ಮಾಡು, ಭಗವಂತ ನಿಂಗೆಲ್ಲ ಕೊಡ್ತಾನೆ. ಸ್ಪ್ರೆಡ್ ವೇದಾಂತ, ಗೋ ಟು ಅಮೇರಿಕಾ, ಲಾರ್ಡ್ ವಿಲ್ ಪ್ರೊವೈಡ್ ಯು ಎವ್ರಿಥಿಂಗ್. ಏನು ಮಾಡೋದು? ಎರಡು ಲೆಕ್ಕ, $2 1897 $2 ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಬಳ್ಳಾರಿಯಿಂದ ಸಂಡೂರಲ್ಲ, ಕಲ್ಕಟ್ಟಾಯಿಂದ ಅಮೇರಿಕಾಗೆ ಹೋಗಬೇಕು. ಬಟ್ ಸ್ವಾಮೀಜಿ ಸೆಡ್ ಯು ಟೇಕ್ $2, ವಿಲ್ ಪ್ರೊವೈಡ್ ಯು ಎವ್ರಿಥಿಂಗ್. ಸ್ವಾಮೀಜಿ ಹೋಗಿದ್ದಂಗೆ, ಅವ್ರು ಬಿಡಿ, ಅವರು ಇಸ್ ಅ ಸ್ಪೆಷಲ್ ಚೈಲ್ಡ್ ಆಫ್ ಶ್ರೀರಾಮಕೃಷ್ಣ. ಬಟ್ ಹೋದರು ಇವರು, ಇವ್ರಿಗೆ ಯಾರು ಕಾಂಟ್ಯಾಕ್ಟೂ ಇಲ್ಲ. ಸ್ವಾಮೀಜಿಗೆ ಬರೋ ಅಂಥ ಇಂಗ್ಲೀಷು ಪ್ರಾರಂಭದಲ್ಲಿ ಅಭೇದಾನಂದರಿಗೆ ಇರಲಿಲ್ಲ. ಸೊ ಬಟ್ ಸ್ಟಿಲ್ ಸ್ವಾಮೀಜಿ ಹೇಳಿದ್ರು, ಹೋದ ಮೇಲೆ ಏನಾಯಿತು? ಫಾರ್ ಮೆನಿ ಮಂತ್ಸ್ ಅಭೇದಾನಂದ ಸ್ಲೆಪ್ಟ್ ಇನ್ ಪಾರ್ಕ್ಸ್. ಏನೋ ಇವತ್ತು ಅಭೇದಾನಂದರು ಸ್ವಾಮಿಗಳು ಅಭೇದಾನಂದ ಅಮೇರಿಕನಲ್ಲಿ ಪಾರ್ಕ್ ಬೆಂಚ್ ಮೇಲೆ ಹಲವು ತಿಂಗಳು ಕಳೆದ್ರು, ಯಾರೂ ಗೊತ್ತಿಲ್ಲ ಅದು. ಸ್ವಾಮೀಜಿಗೆ ಬೇಗ ಅವರು ಬೇರೆ ಬಂದಿದ್ದೆ ಪ್ರತಿನಿಧಿಯಾಗಿ ಬೇಗ ಸಿಕ್ಕಿದ ಮುಂದೊಂದು. ವೆನ್ ಅಭೇದಾನಂದ ಇವೆಂಟ್ ಅವ್ರ ಕಾಂಟ್ಯಾಕ್ಟು ಇಲ್ಲ, ತುಂಬ ದಿವಸ ಪಾರ್ಕಲ್ಲಿ ಮಲಗಿರ್ತಾರೆ. ಆಮೇಲೆ ಸ್ವಾಮೀಜಿ ಏನು ಹೇಳಿದ್ರು? ಸ್ಪ್ರೆಡ್ ವೇದಾಂತ. ಏನು ಮಾಡೋದು? ಯಾವುದೋ ಒಂದು ಹಾಲ್ ಕಂಡಿದೆ, ಹೋಗೋದು, ಒಂದು ನಿಂತ್ಕೊಂಡು ಇವ್ರು ಮಾತಾಡ್ತಿರೋದು, ಜನ ಬರಲಿ ಬಿಡಲಿ. ಅಭೇದಾನಂದ ಹ್ಯಾಸ್ ಸ್ಪೋಕನ್ ಎಂಟಿ ಹಾಲ್ಸ್ ಪ್ರಾರಂಭದ ವರ್ಷಗಳಲ್ಲಿ. ಇದನ್ನು ಕಂಡು ಯಾರೋ ಒಬ್ಬರು ಕೇಳ್ತಾರೆ, ಏನು ಡೋಂಟ್ ಯು ಥಿಂಕ್ ಸ್ವಾಮೀಜಿ ವರ್ಡ್ಸ್ ಆರ್ ನಾಟ್ ಟ್ರೂ? ವಿವೇಕಾನಂದ ಹೇಳಿದ್ದು ನೀವು ಯಾಕೆ ಒಪ್ಕೊಂಡ್ರಿ ಅಂತ ಕೇಳಿದ್ರು. ಅವ್ರಿಗೇನೋ ಹೇಳಿದ್ರು, ಗಾಡ್ ವಿಲ್ ಪ್ರೊವೈಡ್ ಯು, ಗೋ ಟು ಅಮೇರಿಕಾ, ಸ್ಪ್ರೆಡ್ ವೇದಾಂತ ಅಂತಂದರು. ನೀವು ಈ ಥರ ಪಾರ್ಕಲ್ಲೆಲ್ಲ ಮಲ್ಕೊಂಡು ಖಾಲಿ ಹಾಲ್ಗಳಿಗೆ ಲೆಕ್ಚರ್ ಮಾಡಿಕೊಂಡು ನೀವಾದರೆ ಯಾರೋ ಒಂದು ಜನ ಕೂತಿದ್ದಾರಲ್ಲ, ನಾನೇನು ಬಂದರೆ ನಾನು ರೂಮ್ಗೆ ಹೋಗ್ತೀನಿ, ಯಾರು ಬಂದಿಲ್ಲ ಅಂದರೆ ಖಾಲಿ ಹಾಲ್ ಲೆಕ್ಚರ್ ಮಾಡಿಕೊಂಡು ಡೋಂಟ್ ಯು ಥಿಂಕ್ ಸ್ವಾಮೀಜಿ ಹೇಳಿ ಸರಿ ಇಲ್ಲ ಅಂತ ಅನ್ಸಲ್ವಾ ನಿಮಗೆ ಅಂತ ಕೇಳ್ತಾರೆ. ಅಭೇದಾನಂದ ಹೇಳ್ತಾರೆ, ಅಭೇದಾನಂದ ಹೇಳಿದ್ದು ನೆನ್ಪಿಟ್ಕೊಳ್ಳಿ. ಅವ್ರು ಹೇಳ್ತಾರೆ, ವಿವೇಕಾನಂದ ಇಸ್ ಮೈ ಗುರು. ಶ್ರೀರಾಮಕೃಷ್ಣ ಆ್ಯಕ್ಚುಲಾಗಿ ಗುರು, ಬಟ್ ಅವ್ರು ಹೇಳ್ತಾರೆ ವಿವೇಕಾನಂದ ಇಸ್ ಮೈ ಗುರು. ಒಂದು ಸಲ ಅವ್ನು ಹೇಳಿದ ಮೇಲೆ ಇಟ್ ವಿಲ್ ಹ್ಯಾಪನ್. ಆಮೇಲೆ ಸೆಕೆಂಡ್ ಥಿಂಗ್, ಡಿಸ್ಲಾಯಲ್. ನಾನೇನಾದರೂ ಅವನ ಮಾತನ್ನು ನಾನು ಕಡೆಗಣಿಸಿದರೆ ಅವನಿಗೆ ಲಾಯಲ್ಟಿ ಇದನ್ನು ನಾನು ಅವಿಧೇಯನಾಗಿಬಿಡ್ತೇನೆ. ಸೊ ನೆವರ್ ಐ ಶುಡ್ ಡೌಟ್ ಮೈ ಗುರು. ಸೊ ಆಮೇಲೆ ಏನಾಯಿತು? 24 ವರ್ಷ ಇದ್ದರು ಅಮೇರಿಕಾದವರು. ಈ ಸ್ಟೇಟ್ ಫಾರ್ 24 years. ಹೆಂಗೋಗಿದ್ದು? $2. ಸೊ ಇಲ್ಲಿ ಎಸ್ಪೆಷಲಿ ಇನ್ನೊಂದೆರಡು ಘಟನೆ ಹೇಳಿ ಆಮೇಲೆ ಸ್ವಲ್ಪ ವಿಚಾರಕ್ಕೆ ಬರ್ತೇನೆ. ಯಾಕಂದ್ರೆ ತುಂಬ ಜನಕ್ಕೆ ಇದು ಪ್ರಶ್ನೆ ಇದೆ, ಶ್ರದ್ಧೆ ಯಾವುದು, ಅಂಧನಂಬಿಕೆ ಯಾವುದು? ಅಲ್ಲ, ನಂಬಿಕೆ ಕರೆಕ್ಟು, ಅಂಧವಾದ ನಂಬಿಕೆ ಹೇಳಿದ್ದೆಲ್ಲ ಕೇಳ್ಕೊಂಡು ಹೋಗ್ಬಿಡ್ದ? ಅವ್ರು ಏನೋ ಹೇಳ್ತಿರ್ತಾರೆ. ಈ ಪ್ರಶ್ನೆಗಳೆಲ್ಲ ಕೆಲವರು ಬರ್ಬೋದಲ್ಲ, ಅದು ಆಮೇಲೆ ಹೇಳ್ತೀನಿ, ಸ್ವಲ್ಪ ಕೆಳಗಡೆ ಇನ್ನೊಂದು. ಸೊ ಇದು ಅಭೇದಾನಂದ. ಆಮೇಲೆ ನಿಶ್ಚಯಾಂದ್ರ ಬಗ್ಗೆ ಆಲ್ರೆಡಿ ನಾನು ಒಂದೆರಡು ಘಟನೆ ಹೇಳಿದ್ದೆ. ಅವ್ರದ್ದು ಇನ್ನೊಂದು ಭಾಳ ಕ್ಲಾಸಿಕ್ ಎಕ್ಸಾಂಪಲ್ ಏನು, ನಿಶ್ಚಯಾಂದ್ರದ್ದು ಕಲ್ಯಾಣಾಂಜಿಗೆ ಐಸ್ ಬೇಕು ಅಂತ ಹೇಳಿದ್ರು. ಅವರೊಂದು ಐಸ್ ತಂದು ಕೊಟ್ರಲ್ವಾ, 20 kg ಐಸ್ ತಲೆ ಮೇಲೆ ಹೊತ್ಕೊಂಡು ಬಂದು ಅಲ್ವಾ. ಈ ನಿಶ್ಚಯಾಂದ್ರಿಗೆ ಹೇಳ್ತಾರೆ ಒಂದು ಸಲ, ಅವ್ರು ನಿಶ್ಚಯಾಂದ್ರು ಮೊದಲೇ ಆರ್ಮಿಲಿದ್ದವರು, ಇವಸೆ ನಾನ್ ಬೆಂಗಾಲಿ, ಅಂದರೆ ಈ ಕಡೆಯಿಂದ ಬಂದವರು, ಹಿಂದಿ ಬೆಲ್ಟಿಂದ, ಮಹಾರಾಷ್ಟ್ರ ಅನಿಸುತ್ತೆ. ಸರಿ, ಅವ್ನಿಗೆ ಹೇಳ್ತಾರೆ, ನಿಶ್ಚಯಾಂದ, ನಮ್ಮ ಇಲ್ಲೆಲ್ಲ ಇಷ್ಟು ಜನ ಇದ್ದೀವಿ, ನಾವು ಒಂಚೂರು ಹಾಲು ಬೇಕಾಗತ್ತಲ್ವಾ, ನಮ್ಮಲ್ಲಿ ಹಾಲಿಲ್ಲ. ಆಗಿಂದಲೇ KMF ಏನಿಲ್ಲ, ಪ್ಯಾಕೆಟ್ ಹಾಲು ಖರೀದಿ ಮಾಡೋಕ್ಕೆ ಬೇರೆಯವ್ರಿಗೆ ಯಾರೂ ಹೋಗ್ತಾನೆ ಇರಲಿಲ್ಲ. ಇಟ್ ವಾಸ್ ಅದರ್ ಪಾರ್ಟ್ ಆಫ್ ಗಂಗಾ, ಅದರ್ ಸೈಡ್ ಆಫ್ ಗಂಗಾ. ಸರಿ, ಅವ್ರಿಗೆ ಹೇಳಿದ್ರು, ನೀನೇನೋ ನಮಗೆ ಒಂದು ಹಸು ಇದ್ದರೆ ಒಳ್ಳೇದಾಗ್ತದಲ್ಲ, ಅದಕ್ಕೆ ಒಂದು ಕೆಲಸ ಮಾಡೋಣ, ಹಸು ತೊಗೊಂಬ. ಆದರೆ ಹಸು ತರಬೇಕಾದ್ರೆ ಒಂದು ನೆನ್ಪಿಟ್ಕೊ, ಏನು ಅಂತಂದರೆ ಅದ್ರ ಹಗ್ಗ ಬಿಡಬೇಡ, ಅದರ ಹಗ್ಗ ಕೈ ಬಿಡಬೇಡ. ಸರಿ, ಇದು ಯಾಕೆ ಹೇಳಿದ್ರೆ ಗೊತ್ತಿಲ್ಲ, ಒಟ್ಟಲ್ಲಿ ಸ್ವಾಮೀಜಿ ಹೇಳಿದ್ರು. ಇವರು ಹೋದರು, ಕಲ್ಕಟ್ಟಾಗಿ ಹೋದರು, ಒಂದು ಹಸು ಕೊಂಡ್ಕೊಂಡ್ರು. ಸ್ವಾಮೀಜಿ ಏನೋ ದುಡ್ಡು ಕೊಟ್ಟಿದ್ರು ಅನ್ಸುತ್ತೆ, ಇಷ್ಟು ಮಿನಿಮಮ್ ಆಗ್ಬೋದು ಅಂತ. ಕೇಳಕ್ಕೂ ಸ್ವಲ್ಪ ಯೋಗ್ಯತೆ ಬೇಕು, ಸುಮ್ಮನೆ ಅಲ್ಲ ಈ ಜೀವನ. ಈ ಮೊಬೈಲ್ ಆಫ್ ಮಾಡಿಲ್ಲ ಅಂತಂದರೆ ಎಷ್ಟು ಸೀರಿಯಸ್ನೆಸ್ ಇದೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ಇವರೇನು ಮಾಡಿದ್ರು,
ಹಸು ಕೊಂಡ್ಕೊಳ್ಳೋಕೆ ಹೋಗಿದ್ರು ಆ ಕಡೆ. ಬರೋತ್ತಿಗೆ ಹೆಂಗೆ ಬರಬೇಕು? ದೋಣಿಲಿ ಬಂದು. ದೋಣಿಲಿ ಬರ್ಬೇಕಾದ್ರೆ ಈ ಅದಕ್ಕೇನಾಯಿತು, ಗಂಗೆ ದೋಣಿ ಹತ್ತೋವರೆಗೂ ಹಸು ಚೆನ್ನಾಗಿತ್ತು. ಯಾವಾಗ ಮಧ್ಯಕ್ಕೆ ಬಂತೋ ಆವಾಗ ಅದಕ್ಕೆ ಭಯ. ಸರಿ, ಅದು ಹೆದರ್ಕೊಂಡು ಆ ಕಡೆ ಈ ಕಡೆ ಕಾಲು ಮಾಡೋದು ಇದೆಲ್ಲ ಮಾಡಿ ಭಾಳ ಇದು ಮಾಡ್ತಾಯಿದೆ, ಗಲಾಟೆ ಮಾಡ್ತಾಯಿದೆ. ಕಡೆಗೇನು ಮಾಡ್ತು, ಅದು ಗಲಾಟೆ ಮಾಡ್ಕೊಂಡು ಡುಬುಕ್ಕಂತ ಗಂಗೆಗೆ ಹಾರಿಬಿಡ್ತದೆ ಹಸು. ಇವ್ರೇನು ಮಾಡೋದು, ಇವರು ಹಾರಬೇಕಲ್ಲ, ಇವ್ರಿಗೂ ಈಜು ಬರ್ತಿರಲಿಲ್ಲ ಅಂತ ಕಾಣುತ್ತೆ. ಇವರು ಹಾರಿಬಿಟ್ರು, ಈಜು ಬರಲ್ಲ, ಹಾರಿಬಿಟ್ರು. ಕೊನೆಗೆ ಇವ್ರು ನೀರು ಕುಡಿದಿದ್ದಾರೆ, ಹಸು ಈಜುತ್ತೆ. ಎಲ್ಲ ಪ್ರಾಣಿಯಾದ ಬಾರ್ನ್ ಸ್ವಿಮ್ಮರ್ಸ್ ಎಕ್ಸೆಪ್ಟ್ ಚಿಂಪಾಂಜಿ ಹ್ಯೂಮನ್ಗೆ ಹತ್ರ ಆದ್ದರಿಂದ ದೇ ಆರ್ ನಾಟ್ ಬಾರ್ನ್ ಸ್ವಿಮ್ಮರ್ಸ್ ಎಕ್ಸೆಪ್ಟ್ ಚಿಂಪಾಂಜಿ. ಆಲ್ ಅನಿಮಲ್ಸ್ ಆರ್ ಬಾರ್ನ್ ಸ್ವಿಮ್ಮರ್ಸ್. ನೀವು ಹುಟ್ಟಿದ ಮರಿನ ತೊಗೊಂಡೋಗಿ ನೀರು ಬಿಟ್ಟರೆ ಈಜ್ತವೆ, ಅದು ಅನಿಮಲ್ ಇನ್ಸ್ಟಿಂಕ್ಟ್. ದೇ ಆರ್ ಆಲ್ ಬಾರ್ನ್ ಸ್ವಿಮ್ಮರ್ಸ್. ಆಲ್ ಅನಿಮಲ್ಸ್ ಆರ್ ಬಾರ್ನ್ ಸ್ವಿಮ್ಮರ್ಸ್. ಸರಿ, ಅದು ಹೆಂಗೋ ತೇಳ್ಕೊಂಡು ಇವರು ಹಗ್ಗ ಹಿಡ್ಕೊಂಡ್ರಲ್ಲ, ಬಂದು ಹಿಂಗೆ ಬಂದು ತಬಕ್ಕಂತ ದಡಕ್ಕೆ ಬಂದು ಬಿದ್ದರು. ಇವರು ನೀರು ಕೊಟ್ಬಿಡ್ತಾರೆ, ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ. ಆದರೆ ಹಗ್ಗ ಕೈ ಬಿಟ್ಟಿಲ್ಲ. ಯಾಕೆ? ಸ್ವಾಮೀಜಿ ಹೇಳಿದ್ದು ಹಗ್ಗ ಬಿಡಬೇಡ ಅಂತ. ಅವ್ರು ಹೋಗಿ ಎತ್ತಕ್ಕೆ ಹೋದ್ರೆ ನೋಡ್ತಾ ಅವ್ರು ಹಗ್ಗ ಹಿಡ್ಕೊಂಡೇ ನೆಲದ ಮೇಲೆ ಬಿದ್ದಿದ್ದಾರೆ, ಮೂರ್ಛೆ ಆಗಿದ್ದಾರೆ, ಒಟ್ಟು ಹಗ್ಗ ಮಾತ್ರ ಹಿಡ್ಕೊಂಡಿದ್ದಾರೆ. ನಿಶ್ಚಯ ಅಂದರು, ಇದನ್ನು ರೆಕಾರ್ಡೆಡ್. ಆಮೇಲೆ ಅವ್ರದ್ದು ಇನ್ನೊಂದು ಎಕ್ಸೆಪ್ಷನ್ ಕ್ಯಾರೆಕ್ಟರ್ ಏನು ಅಂದರೆ, ಅವರು ಸ್ವಾಮೀಜಿ ಏನೋ GC ಹತ್ರ ಕಳಿಸಿರ್ತಾರೆ. GC ಅಂದರೆ ಗಿರೀಶ್ ಚಂದ್ರ ಘೋಷ್, ಫೇಮಸ್ ಲಿಟ್ರೇಟರ್, ಶ್ರೀರಾಮಕೃಷ್ಣರ ದೊಡ್ಡ ಭಕ್ತ. ಅವನೇ ಒಂದು ದೊಡ್ಡ ಅದ್ಭುತವಾದ ಜೀವನ. ನೆಕ್ಸ್ಟ್ ಟೈಮ್ ಯಾವುದು ಓದಿ, ನೀವೇ ಓದಿ. ಅವ್ನು GC ಹತ್ರ ಅವ್ನ ಮನೆ ಈಗಲೂ ಇದೆ. ಬಲರಾಮ್ ಬೋಸ್ ಮನೆ ಎದುರುಗಡೆನೇ ಗಿರೀಶ್ ಚಂದ್ರ ಘೋಷ್ ಹೌಸ್ ಹಂಗೆ ಕಾಪಾಡ್ಕೊಂಡಿದ್ದಾರೆ. ಬಿಕಾಸ್ ಈಸ್ ಫೇಮಸ್ ಲಿಟ್ರೇಟರಿಗೆ ತುಂಬ ಕಾನ್ಸೆಪ್ಟ್ ಇದೆ. ಅವ್ನು ಡ್ರಾಮಾಗಳನ್ನು ಬರೆದಿದ್ದವನು. GC ಬರಿಬೇಕಾದ್ರೆ ಡ್ರಾಮಾ ಒಟ್ಟೊಟ್ಟಿಗೆ 4 ಡ್ರಾಮಾ ಒಟ್ಟಿಗೆ ಬರೀತಾರೆ. 4 ಜನ ಕೂತಿರ್ತಾರೆ. ಇವ್ರಿಗೊಂದು ಹೇಳ್ತಾನೆ ಡೈಲಾಗು, ಅವ್ರಿಗೆ ನೆಕ್ಸ್ಟ್ ಡ್ರಾಮಾ ಡೈಲಾಗ್ ಹೇಳ್ತಾನೆ, ಅವ್ರಿಗೆ ನೆಕ್ಸ್ಟ್ ಡ್ರಾಮಾ ಡೈಲಾಗ್ ಹೇಳ್ತಾನೆ, ಇವ್ರು ಹೇಳ್ತಾರೆ. ಇವ್ರು ಬರೆಯೋತ್ತಿಗೆ ಮತ್ತು ವಾಪಸ್ ಇವ್ರು ನಾಟಕದ ಡೈಲಾಗ್ ಹೇಳ್ತಾನೆ. 4 ಡ್ರಾಮಾ ಒಟ್ಟೊಟ್ಟಿಗೆ ಬರೆದಿದ್ದ. ಅವನು ಏನು ಮಾಡ್ದ, ಅವ್ನ ಮೇನ್ ಕಾಂಟ್ರಿಬ್ಯೂಷನ್ ಏನು ಗೊತ್ತಾ? ಯಾರನ್ನು ನಾವು ಸಮಾಜದಲ್ಲಿ ಸರಿ ಇಲ್ಲ, ಅವರ ಚಾರಿತ್ರ್ಯ ಚೆನ್ನಾಗಿಲ್ಲ ಅಂತ ಮಹಿಳೆಯರು ಇರ್ತಿದ್ರಲ್ಲ, ಅವ್ರನ್ನೆಲ್ಲ ನಾಟಕಕ್ಕೆ ಕರ್ಕೊಂಬಂದ. ನಾಟಕಕ್ಕೆ ಕರ್ಕೊಂಬಂದಿದ್ದ ಅಷ್ಟೇ ಅಲ್ಲ, ಯಾವಾಗ ಅವನಿಗೊಂದು ಸ್ಟೇಜ್ ಕೊಟ್ಟನೋ ಆ ಸ್ಟೇಜನ್ನು ಫಸ್ಟ್ ವಿಸಿಟ್ ಮಾಡಿದ್ಯಾರು? ಅವತಾರ ಶ್ರೀರಾಮಕೃಷ್ಣ. ಎವರಿ ಆ್ಯಕ್ಟ್ರೆಸ್ ಹೂ ಆರ್ ನಾಟ್ given proper respect in society were given a stage, and that stage was visited by ಶ್ರೀರಾಮಕೃಷ್ಣ. ಎಲ್ಲ ಪತಿತ ಪಾವನರು. ಇದನ್ನು ನೀವು ಬೇರೆ ಸಪ್ರೇಟ್ ಸ್ಟಡಿ ಇದೆಲ್ಲ ಹಿಂಗೆ ಮಾಡಿ, ನೀವು ತುಂಬ ದೀರ್ಘವಾಗಿ ಆಲೋಚನೆ ಮಾಡೋರಾದರೆ ವಿಶೇಷವಾಗಿ ಭಾವಿಸ್ಬೇಕು ಇದನ್ನೆಲ್ಲ. ಇದರದ್ದೇ ಒಂದು ಸೀರೀಸ್ ಇದೆ ಆಲೋಚನೆ. ಸೊ ಈ GC ಭಾಳ ಅದ್ಭುತವಾದ ಭಕ್ತ. ಇವನು ಗಿರೀಶ್ ಚಂದ್ರ ಘೋಷ್ ಏನು ಮಾಡ್ತಾನೆ, ಇವನು ನಿಶ್ಚಯ ಅಂದರೆ ಏನಕ್ಕೋ ಕಳಿಸಿರ್ತಾರೆ GC ಹತ್ರ. ಸೊ ಇವನು ಗಿರೀಶ್ ಚಂದ್ರ ಘೋಷ್ ಮನೆಗೆ ಬರ್ತಾರೆ ನಿಶ್ಚಯ ಅಂದರು. ಆವಾಗ ಅಲ್ಲಿ ಇನ್ನೊಬ್ಬರು ಸ್ವಾಮಿಗಳಿರ್ತಾರೆ, ಅದ್ಭುತ ಅಂದರೆ ಶ್ರೀರಾಮಕೃಷ್ಣ ಡಿಸೈಪಲ್ ತಾನೆ. ಅವ್ರಿಗೆ ಅಕ್ಷರ ಬರ್ದೇನೆ, ಅಕ್ಷರದ ನೆಲದಿಂತಹ ಅದ್ಭುತ ಆನಂದನೆ ಅಂತಲೇ ಅದು. ಸರಿ, GC ಏನು ಮಾಡ್ತಾನೆ ಅಂತಂದರೆ, ಈ ನಿಶ್ಚಯಾಂದ್ರನ ತೋರಿಸಿ ಅದ್ಭುತ ಅಂತ ಹೇಳ್ತಾರೆ. ಇವನು ವಿವೇಕಾನಂದ ಸೋಲ್ಜರ್ ಇವನು ಅಂತ ಹೇಳ್ತಾರೆ. ಆವಾಗ ಅದ್ಭುತ ಅಂದರೆ ಹೇಳ್ತಾರೆ, ಅಯ್ಯೋ ಈಗಿನ ಕಾಲದ ಯುವಕರಿಗೆ ಇದೊಂದು ಫ್ಯಾಡ್ ಅಂತ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, FAD ಫ್ಯಾಡ್ ಅಂತ ಕರೀತಾರೆ. ಒಂದು ಗೀಳು ಅಂತ ಬಹುಶಃ ಹಂಗೆ ಹೇಳ್ಕೊಬೋದು. ಒಂದು ಗೀಳು ಏನೋ, ಈಗ ಒಂದು ರನ್ನಿಂಗ್ ಮೂಮೆಂಟ್ ಇರ್ತಲ್ಲ, ಈಗ ಯಾರನ್ನೇ ಹುಡುಗರು ಕೇಳಿ ಯಾರು ಅಂತಂದರೆ ಅವ್ರು ಯಾರೋ ಈಗಿನ ಒಂದು ಹೊಸ, ನಿಮ್ಗೆ ಯಾವ್ದು ಸಿನಿಮಾ ತುಂಬ ಇಷ್ಟ ಅಂದರೆ ಈಗ ಯಾವುದೋ ಹೇಳ್ತಾರೆ. ಈಗಿನ ರನ್ನಿಂಗು ತುಂಬ ಫೇಮಸ್ಸು, ಲೈಕ್ಸು ಡಿಸ್ಲೈಕ್ಸ್ ಏನಿರುತ್ತೋ ಅದ್ರ ಮೇಲೆ ಹೇಳ್ತಾರೆ. ಆ ರೀತಿ ಈಗಿನ ಕಾಲದವ್ರಿಗೆಲ್ಲ ನಾನು ಸ್ವಾಮೀಜಿ ಡಿಸೈಪಲ್ ಅಂತ. ಆಗಿನ ಕಾಲದಲ್ಲಿ ಒಂದು ಫ್ಯಾಡ್, ವಿವೇಕಾನಂದ ಡಿಸೈಪಲ್ ಅಂದರೆ ಒಂದು ಸ್ಟೇಟಸ್ ಇತ್ತು ಆಗಿನ ಕಾಲದಲ್ಲಿ. ವಿವೇಕಾನಂದ ಸೇರಿದವನು ಅಂತ ಹೇಳಿದ್ರೆ ಒಂದೊಂದು. ಅದಕ್ಕೆ ಈಗಿನ ಕಾಲದ ಯುವಕರಿಗೆಲ್ಲ ವಿವೇಕಾನಂದ ಹೆಸರು ಹೇಳ್ಕೊಂಡು ಸುಮ್ಮನೆ ಓಡಾಡ್ತಿರೋದು, ಮಾಡೋ ಕೆಲಸ ಇಲ್ಲ ಅಂತಾರೆ ಅದ್ಭುತ ಅಂತ. ಆವಾಗ ನಿಶ್ಚಯ ಅಂದ್ರೆ ಅವ್ರಿಗೆ ಹೇಳ್ತಾರೆ, ಅಲ್ರಿ ನೀವು ವಿವೇಕಾನಂದ ಫ್ಯಾನಾ ಅಂತ ಕೇಳ್ತಾರೆ. ಇಲ್ಲ ಅಂತ. ನಿಮ್ಮ ಜನ್ಮ ಸಾರ್ಥಕನೇ ಆಗಲಿಲ್ಲ. ಈ ನಿಶ್ಚಯ ಅಂದರೆ ಅದ್ಭುತ ಅಂದರೆ ಯಾರು ಅಂತ ಗೊತ್ತಿಲ್ಲ. ಅವರು ಅದ್ಭುತ ಅಂದರೆ ಕ್ಲಾಸ್ ತೊಗೊಳಕ್ಕೆ ಶುರು ಮಾಡಿಬಿಡ್ತಾರೆ. ನಿಮ್ಮ ಜೀವನ ವ್ಯರ್ಥ ಆಗೋಯ್ತು ವಿವೇಕಾನಂದ ನೀವು ಅನುಸರಿಸದೇ ಇರೋದು ಅಂತೇಳಿ ಕ್ಲಾಸ್ ತೊಗೊಂಡ್ಬಿಡ್ತಾರೆ. ಆಮೇಲೆ GC ಇಂಟರ್ವ್ಯೂನ್ ಮಾಡಿ ಹೇಳ್ತಾರೆ, ಅಯ್ಯೋ ಅವರು ಶ್ರೀರಾಮಕೃಷ್ಣ ಡಿಸೈಪಲ್ಲಪ್ಪ, ಸ್ವಾಮಿ ಅದ್ಭುತ ಅಂದರು, ಅವ್ರ ತಲೆ ಇದು ಮಾಡಬೇಡ ಅಂತ. ಆಮೇಲೆ ಹೇಳ್ತಾರೆ, ನಿನ್ನ ಗುರು ಶ್ರದ್ಧೆ ಎಷ್ಟಿದೆ ಅಂತ ನೋಡೋಕ್ಕೆ ಹೇಳಿದೆ ಅಂತ. ಅವರು ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ. ಅದರಿಂದ ಇವರು ಮೆಜಾರಿಟಿ ಆಫ್ ಡಿಸೈಪಲ್ಸ್ ಆಫ್ ಸ್ವಾಮಿ ವಿವೇಕಾನಂದ ಯಾವ ರೀತಿ ತಮ್ಮ ಜೀವನ ಕೊಟ್ಟಿದ್ದಾರೆ ಅಂದರೆ, ಒಂದು ಹೌಸ್ ಹೋಲ್ಡ್ ಡಿಸೈಪಲ್ ಎಕ್ಸಾಂಪಲ್ ಹೇಳ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ.
ಇವರು ಯಾರು ಅಳಸಿಂಗ ಪರಮಾಣಿ ಹೆಸರೆಲ್ಲ ಕೇಳಿದ್ವಿ. ಅವ್ರು ಯಾರು ಕರ್ನಾಟಕದವ್ರೆ, ಆ್ಯಕ್ಚುಲಿ ಗೊತ್ತಿಲ್ಲ. ಅಳಸಿಂಗ ಪರಮಾಣಿ ಇಸ್ ಫ್ರಮ್ ಕರ್ನಾಟಕ, ಹಿರೇಮಂಗ್ಳೂರು, ಇಲ್ಲೇ ಚಿಕ್ಕಮಂಗ್ಳೂರು ಪಕ್ಕದಲ್ಲಿ ಹಿರೇಮಂಗ್ಳೂರಿನವರು. ಆಮೇಲೆ ಚೆನ್ನೈಲಿದ್ದರು, ಹೊತ್ತಾನೆ. ಹಳೆ ಕಥೆಯಲ್ಲಿ ಬಿಟ್ಟು ಒಂದು ಆಸ್ಪೆಕ್ಟ್ ಮಾತ್ರ ಹೇಳ್ತೀನಿ ಇವಾಗ ಸಂದರ್ಭಕ್ಕೆ. ಸ್ವಾಮೀಜಿ ವೆಸ್ಟಿಂದ ಬಂದರು ಅಲ್ವಾ. ವೆಸ್ಟಿಂದ ಬಂದಮೇಲೆ ಸ್ವಾಮೀಜಿ ಅಳಸಿಂಗ ಪರಮಾಣಿಗೆ ಏನು ಹೇಳ್ತಾರೆ, ಅಳಸಿಂಗ, ನಾನು ಎಲ್ಲೆಲ್ಲಿ ಲೆಕ್ಚರ್ ಮಾಡಿದ್ದೀನೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನೀನು ಪಬ್ಲಿಷ್ ಮಾಡೋದನ್ನ. ಬರೀ ಪಬ್ಲಿಷ್ ಮಾಡಬೇಡ, ಈ ಶುಡ್ ರೀಚ್ ಎವರಿ ವಿಲೇಜ್ ಇನ್ ಇಂಡಿಯಾ. ಯಾವಾಗ ಹೇಳಿದ್ದು? 1897. ಈ ಶುಡ್ ರೀಚ್ ಎವರಿ ವಿಲೇಜ್ ಇನ್ ಇಂಡಿಯಾ. ಯು ಹ್ಯಾವ್ ಟು ಸ್ಪ್ರೆಡ್ ದ ಮೆಸೇಜ್. ಲೆಕ್ಚರ್ ಏನೇನಾಗಿದೆಯೋ ಎಲ್ಲ ಕಂಪೈಲ್ ಮಾಡಿ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡು ಅಂತ. ಅವನಿಗೆ ತಿಂಗಳಿಗೆ ಎಷ್ಟು ಸಂಬಳ? 30 ರೂಪಾಯಿ. ಅವನಿಗೆ 3-4 ಜನ ಮಕ್ಕಳು, ಹೆಂಡತಿ ಇದ್ದಾರೆ, ಸಂಸಾರ ದೊಡ್ಡದು. ಅವನು ಏನು ಪಬ್ಲಿಷ್ ಮಾಡ್ತಾನೆ? ಅವ್ನಿಗೆ ಯಾರ ಹತ್ರ ಹಣ ಇದೆ? ಬಟ್ ಸ್ವಾಮೀಜಿ ಹೇಳಿದ್ದಾರೆ, ಯು ಹ್ಯಾವ್ ಟು ಪಬ್ಲಿಷ್ ಆ್ಯಂಡ್ ಯು ಶುಡ್ ರೀಚ್ ಎವ್ರಿ ವಿಲೇಜ್. ಸರಿ, ಅವನಿಗೆ ಒಂದು ಪುಸ್ತಕ ಏನಾದ್ರು ಪಬ್ಲಿಷ್ ಮಾಡಬೇಕಂದ್ರೆ 1000ಕ್ಕೂ ಹೆಚ್ಚು ರೂಪಾಯಿ ಬೇಕು. ಅವನು 2 ವರ್ಷ ದುಡಿದ್ರೆ, ಅವನು 1 ರೂಪಾಯಿ ಖರ್ಚು ಮಾಡದೇ ಇದ್ದರೆ, 2 ವರ್ಷ ಇಟ್ಟಿದ್ರೆ ಆವಾಗ ಒಂದು ಪುಸ್ತಕ ಪಬ್ಲಿಷ್ ಮಾಡ. ಅವನು ಅದಕ್ಕೆ ಹೇಳ್ತಾರೆ, ಇವರು ಒಬ್ಬರು ಹೇಳ್ತಾರೆ, ವಿವೇಕಾನಂದರು ಸುಮ್ಮನೆ ಹೇಳಿರ್ತಾರೆ ಕಣೋ, ಅವ್ರು ಸ್ವಾಮಿಗಳು, ಅವ್ರಿಗೆ ಹಣದ ವ್ಯವಹಾರ ಎಲ್ಲ ಗೊತ್ತಿರಲ್ಲ, ಸ್ವಾಮಿಗಳ ಹಣದ ವ್ಯವಹಾರ ಗೊತ್ತಿರಲ್ಲ, ಸುಮ್ಮನೆ ಹೇಳ್ತಾರೆ. ನೀನು ಯಾಕೆ ಅದನ್ನು ತಲೆ ಕೆಡ್ಸ್ಕೊಂಡು ಪಬ್ಲಿಷ್ ಮಾಡಬೇಕು, ಹಂಗೆ ಹಿಂಗೆ ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ? ನೀ ಅದ್ರ ಬಗ್ಗೆ ಎಲ್ಲ ಆಲೋಚನೆಯೇ ಮಾಡಬೇಡ, ಬಿಟ್ಬಿಡು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ. ಅವಾಗ ಇವ್ರೇನು ಹೇಳ್ತಾರೆ ಗೊತ್ತಾ, ಅಳಸಿಂಗ ಪರಮಾಳು, ವಿವೇಕಾನಂದರು ಹೇಳಿದ್ದಾರೆ ಅಂದರೆ ಅದು ವೇದವಾಕ್ಯಕ್ಕೆ ಸಮ. ನಾನೇನಾದರೂ ಸತ್ತರೆ ಗುರುವಾಕ್ಯ ಪರಿಪಾಲನೆ ಸಾಯ್ತೀನಿ. ಅದರಿಂದ ಆಮೇಲೆ ಇಟ್ಸ್ ಅನ್ ಆಪರ್ಚುನಿಟಿ. ಆಮೇಲೆ ಏನಾದರೂ ಒಂದು ಪಕ್ಷ ಸಂಶಯವನ್ನು ತಾಳಿದರೆ ನಾನು ಗುರುದ್ರೋಹ ಬಂದಂಗೆ. ಅದರಿಂದ ಆಗತ್ತೋ ಬಿಡುತ್ತೋ, ನಾನಂತೂ ಪ್ರಯತ್ನ ಪಡ್ತೇನೆ. ಏನು ಮಾಡ್ದ? ದುಡ್ಡಿಲ್ಲ, ಏನು ಮಾಡ್ದ? ಇಡೀ ಚೆನ್ನೈಲಿ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಿದಾರಲ್ಲ ಅವ್ರ ಹತ್ರ ಸಾಲ, ಹೈ ಇಂಟ್ರೆಸ್ಟ್ ಸಾಲ ಮಾಡ್ತಾನೆ. ತನ್ನ ಹೆಂಡತಿಗೆ ಹೇಳ್ತಾನೆ, ನಿನ್ನ ಹತ್ರ ಏನೇನು ಜ್ಯುವೆಲರಿ ಇದೆಯಾ ಅದೆಲ್ಲ ಅಡ ಇಡು. ಅದನ್ನೆಲ್ಲ ಅಡ ಇಡಿಸ್ಬಿಡ್ತಾನೆ. ಆಮೇಲೆ 3ನೇದೇನು ಮಾಡ್ತಾನೆ, ಇಡೀ ಫ್ಯಾಮಿಲಿ 3 ವರ್ಷ, 1 ವರ್ಷ ಅಲ್ಲ 3 ವರ್ಷ ಒಂದೊತ್ತು ಊಟ ಮಾಡ್ತಾರೆ. ಯಾಕೆ? ಸ್ವಾಮೀಜಿ ಹ್ಯಾಸ್ ಟೋಲ್ಡ್ ಟು ಪಬ್ಲಿಷ್ ಹಿಸ್ ಬುಕ್ಸ್. ಅಲ್ರಿ, ಇದೆಲ್ಲ ಕೇಳಿದ್ರೆ ಅಟ್ಲೀಸ್ಟ್ ಓದಾದರೂ ಓದಬೇಕಲ್ಲ. ನಾನೇನು ಹೇಳ್ತೀನಿ ಅಂತಂದರೆ ಕಡೆ ಪಕ್ಷ ಓದಬೇಕಲ್ವ ಅಂತ. ನಿಮ್ಗೆ ಯಾವ್ದು ಇಷ್ಟ ಅದು. ಆಮೇಲೆ ತುಂಬ ಜನ, ನಾನು ಈಗ ಹೋದಾಗಲೇ ಯಾರೋ, ನಾನು ಹೋದ ವಾರ ಮಂಗಳೂರಲ್ಲಿ ಇದರಲ್ಲಿದೆ, ಪುತ್ತೂರಿನಲ್ಲಿದೆ, ಲಾ ಕಾಲೇಜಲ್ಲಿ ಮಾತಾಡ್ತಾಯಿದ್ದೆ. ಅದಕ್ಕೆ ಇಂಟ್ರಡಕ್ಷನ್ ಏನು? ಸಮಾಜ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ರಾಜಕೀಯ ಸರಿ ಇಲ್ಲ, ಅಧಿಕಾರ ಸರಿ, ಎಲ್ಲರೂ ಫಸ್ಟ್ ಇಂಟ್ರಡಕ್ಷನ್ ಯಾರ್ಯಾರು ಮಾತಾಡಿದ್ರು ಎಲ್ಲ ನಕಾರಾತ್ಮಕವಾದದ್ದೇ ಹೇಳ್ತಾಯಿದ್ದೆ. ನನ್ನ ಪೊಸಿಷನ್ನ ಹೇಳಿದೆ, ಓಕೆ ನಾನು ಒಪ್ತೇನೆ ಸಮಾಜ ಸರಿ ಇಲ್ಲ ಅಂತ. ಅದು ನಾನು ಹೆಂಗೆ ಆಲೋಚನೆ ಮಾಡ್ತೀನಿಲ್ಲ, ನಾನೇನಾದರೂ ಮಾಡ್ಬೋದಾ ಅಂತಲೇ ನನಗನ್ಸೋದು. ಸರಿ ಇಲ್ಲ, ಸರಿ ಯಾರಿಗೆ ಒಬ್ಬ ಚಿಕ್ಕ ಮಗು ಇವತ್ತು ಹುಟ್ಟಿದ್ರು ಹೇಳೋದು ಸರಿ, ಮೊಬೈಲ್ ಕೊಟ್ಟಿದ ತಕ್ಷಣ ಹೇಳ್ಬೋದೇನೋ ಸರಿ ಇಲ್ಲ ಸಮಾಜ. ವಾಟ್ ಈಸ್ ಯುವರ್ ಪಾರ್ಟ್? ನನ್ನ ಪ್ರಶ್ನೆ, ನಿನ್ನ ಪಾರ್ಟ್ ಏನು? ಐ ವಿಲ್ ಡೈ ಇನ್ ಟ್ರೈಯಿಂಗ್ ಟು ರೆಕ್ಟಿಫೈ ರಾದರ್ ದೆನ್ ಅಕ್ಸೆಪ್ಟಿಂಗ್ ದಟ್ ದಿಸ್ ಸೊಸೈಟಿ ಇಸ್ ರಾಂಗ್. ಸರಿ ಇಲ್ಲ, ನನಗೂ ಗೊತ್ತು, ನಿಮಗೂ ಗೊತ್ತು. ಹಾಗೆ ನೀವು ಸರಿ ಇಲ್ಲ ಅಂತ ಕೈ ಬಿಡ್ತೀರಾ? ತಪ್ಪು. ಗೊತ್ತಾದ ಮೇಲೆ ಕೈ ಬಿಡೋದು ತಪ್ಪು. ಅವಾಗೇನು ಮಾಡಬೇಕು? ಸರಿ ಮಾಡೋಕ್ಕಾಗಲ್ಲ. ಅದೇ ಪಕ್ಷ ಇಂಥ ಜೀವನ ನಡೆಸಿದವ್ರು ಜೀವನ ಓದಿದ್ರಾದರೂ ಆ ಜೀವನ ನಡೆಸಿದ್ದಕ್ಕೆ ಋಷಿ ಋಣ ತೀರುತ್ತಲ್ವ. ಋಷಿ ಋಣ ಅಂತ ಒಂದಿದೆ, ಪಿತೃಋಣ, ಮಾತೃಋಣ, ಋಷಿ ಋಣ, ದೈವ ಋಣ, 5 ಋಣ ಇದೆ. ಒಂದು ಋಣ ಋಷಿ ಋಣ. ಋಷಿ ಋಣ ಏನು? ಅವರೆಲ್ಲ ಸಾಧನೆ ಮಾಡಿದ್ದಂಥ ಅಧ್ಯಯನ ಮಾಡೋದು ಕೂಡ ಒಂದು ಋಷಿ ಋಣ. ಅದರಿಂದ ಇವರೆಲ್ಲ ಸಾಧನೆ ಮಾಡಿದ್ದಾದರೂ ಓದ್ಬೋದಲ್ವಾ? ಕ್ಯಾನ್ ಯು ನಾಟ್ ಗಿವ್ ಅಟ್ಲೀಸ್ಟ್ 10 minutes, 15 minutes, 30 minutes ಆಫ್ ಅವರ್ ಟೈಮ್ ಆ್ಯಂಡ್ ರೀಡ್ ಆಲ್ ದೋಸ್ ಗ್ಲೋರಿಯಸ್ ಲೈಫ್ಸ್? ದಟ್ ಇಟ್ಸ್ ಋಷಿ ಋಣ. ಅದಕ್ಕೆ ಹೇಳಿದೆ, ನೋಡೋ ನೀವು ಯುವಕರು, ನೀವೆಷ್ಟು ಜನ, 100 ಜನ 120 ಜನ ಲಾ ಕಾಲೇಜಲ್ಲಿ ಕೂತಿದ್ದಾರಲ್ಲ, ನೀವೆಲ್ಲ ಮದುವೆ ಆಗಿ ಒಂದೊಂದು ಆಗಿ ಒಬ್ಬೊಬ್ಬರು ಮಕ್ಕಳು ಅಂತಂದು ನೀವು ಇಡೀ ಪುತ್ತೂರನ್ನು ರೆಡಿ ಮಾಡೋ ಅಷ್ಟು ಕೆಪಾಸಿಟಿ ಇಲ್ಲೇ ಇದೆಯಲ್ಲ. ಇಫ್ 100 and 150 students who are sitting in front of me heard about Swami Vivekananda today, and you 150 married, it becomes 300, and you will have 1 children. So 450 is our strength in Puttur itself. Why can't we change? Why can't we? ನಮ್ಮ ಸಂಸಾರ ಚೆನ್ನಾಗಿ ಮಾಡಿ, ಸಮಾಜ ಬಿಡ್ರಿ ಇದು ಹಿಂಗೆ ಇರ್ತದೆ, ನಾವೇನು ಮಾಡೋಕ್ಕಾಗೋದಿಲ್ಲ. ನನ್ನ ಸಂಸಾರ ಚೆನ್ನಾಗಿ ಮಾಡ್ಕೊಂಡ್ರೆ ಹೌ? ಬೈ ಲಿಸ್ನಿಂಗ್, ಬೈ ಹಿಯರಿಂಗ್ ಗ್ಲೋರಿಯಸ್ ಲೈಫ್ಸ್.
ಅಟ್ಲೀಸ್ಟ್ ಅದಕ್ಕೆ ನಾನು ತುಂಬ ಸಲ ಹೇಳ್ತಿರ್ತೀನಿ, ನನ್ನ ಜೊತೆಗೆ ಯಾರು ಬರ್ತಾ ಇರ್ತೀನಿ, ಓದಿ 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 ಅಂತ. ಸ್ವಲ್ಪ ಆದರೂ ಓದಬೇಕು, ಸ್ವಲ್ಪ ಆವಾಗಲೇ ಸ್ವಲ್ಪ ಒಂದು ಮಟ್ಟ. ಅಟ್ಲೀಸ್ಟ್ ಓದೋಕ್ಕಾಗದಿದ್ದವ್ರು ಏನು ಮಾಡಬೇಕು, ಕೇಳಿ ಕೇಳಿ ಕೇಳಿ. ಎಲ್ಲರೂ ಓದೋಕ್ಕಾಗೋದಿಲ್ಲ, ಕೇಳಿ ಕೇಳಿ ಕೇಳಿ. ಈ ಎರಡೂ ಆಗಲ್ಲ, ಓದಕ್ಕೂ ಆಗಲ್ಲ ಸ್ವಾಮೀಜಿ, ಕೇಳೋಕ್ಕೂ ಆಗಲ್ಲ. ನಮ್ಮದು ಭಾಳ ಸೇವೆ ಮಾಡಿ ಕರ್ಮ ಹಿಡೀರಿ. ಬಂದು ಇಂಥ ಆಶ್ರಮಗಳಲ್ಲೋ ನಿಮ್ಮನ್ನೇ ಸ್ವಂತವಾದ ಒಂದು ಆರ್ಗನೈಸೇಷನ್ಲೋ ಸಮಾಜದಲ್ಲಿ ಸೇವೆ ಮಾಡಿ ಸೇವೆ ಮಾಡಿ ಸೇವೆ ಮಾಡಿ ಸೇವೆ ಮಾಡಿ. ಈ ಮೂರರಲ್ಲಿ ಒಂದು ಮಾಡಲೇಬೇಕು, ಬಿಡಂಗಿಲ್ಲ. ಆದ್ದರಿಂದ ಇಲ್ಲಿ ಅಳಸಿಂಗ ಏನು ಮಾಡ್ತಾನೆ, 3 ವರ್ಷ ಯಾಕೆ ಸ್ವಾಮೀಜಿ ಹೇಳಿದ್ರು, 3 years ಒಂದೊತ್ತು ಊಟ ಮಾಡೋದ ಪಾಪ, ಹೈ ಇಂಟ್ರೆಸ್ಟಲ್ಲಿ ಸಾಲ ಮಾಡ್ದ. ಆಮೇಲೆ ಅವ್ರ ಹೆಂಡತಿ ಒಡವೆನೆಲ್ಲ ಅಡ ಇಟ್ಬಿಟ್ಟ. ಆಮೇಲೆ ಏನು ಮಾಡ್ದ, ಹೆಚ್ಚಿನ ಜನ ಕೇಳಿದ್ರು, ಲಕ್ಷಸ್ವಾಮಿ ಕೊಲ್ಬಿಟ್ಟು ಆಲ್ಮರ ಮೊದಲು ಅವನೇ ಮಾಡಿದ್ದು. ರಾಜಯೋಗ, ಕರ್ಮಯೋಗ ಇವತ್ತೆಲ್ಲ ನಮ್ಮ ಬುಕ್ ಸ್ಟಾಲ್ನಲ್ಲೂ ಇದೆ. ಲಕ್ಷಸ್ವಾಮಿ ಕೊಲ್ಬಿಟ್ಟು ಯಾರು ಮಾಡಿದ್ದು, ಅಳಸಿಂಗ ಪೆರುಮಾಳ್. ಮಾಡಿದ್ಮೇಲೆ ಏನು ಮಾಡ್ದ ಅವನು, ಪ್ರತಿ ಮನೆಗೂ ಹೋಗಿ ಮಾರ್ದ ಪುಸ್ತಕ. ಎವ್ರಿ ಹೌಸ್, ಎಲ್ಲಲ್ಲಿ, ಯಾಕೆ ಸ್ವಾಮೀಜಿ ಇಟ್ ಹ್ಯಾಸ್ ಟು ರೀಚ್ ಎವ್ರಿ ವಿಲೇಜ್. ಆಮೇಲೆ 5 ವರ್ಷ ಆದಮೇಲೆ ಏನಾಯಿತು, ಇಟ್ ರೀಚ್ಡ್ ಇಂಡಿಯಾ, ಇಟ್ ರೀಚ್ಡ್ ಸಿಲೋನ್, ಇಟ್ ರೀಚ್ಡ್ ಇಂಗ್ಲೆಂಡ್, ಇಟ್ ರೀಚ್ ಅಮೇರಿಕಾ. ಯಾಕೆ, ವಿವೇಕಾನಂದ ಹೇಳಿದ್ದು, ಇಟ್ ಈಸ್ ಯುವರ್ ವರ್ಕ್. ಅವನ ಗುರು ಶ್ರದ್ಧೆ ಇತ್ತ ಅಲ್ಲಿ, ಯಾರೋ ಆಲೋಚನೆ ಮಾಡಲಿಲ್ಲ ಅಳಸಿಂಗ ಪೆರುಮಾಳ್. ಅದಕ್ಕೆ ಅಳಸಿಂಗ ಪೆರುಮಾಳ್ ನೋಡಿಯೇ ಅವರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಇವರು, ಅಳಸಿಂಗ, ನಾ ಅದೊಂದು ಬರ್ಕೊಂಬಂದೆ ಆ ಲೈನ್ ಮಾತ್ರ. ಅಳಸಿಂಗ ಹ್ಯಾಸ್ ಮೋರ್ ಫೇತ್ ದ್ಯಾನ್ ಆಲ್ ಆಫ್ ಅಸ್. ತಮ್ಮನ್ನು ಸೇರಿಸ್ಕೊಂಡು ಸ್ವಾಮೀಜಿ ಹೇಳ್ತಾರೆ ಅವನಲ್ಲಿ ಎಷ್ಟು ಶ್ರದ್ಧೆ ಇದೆ ಅಂದರೆ, ನಮ್ಮ ಎಲ್ಲರಿಗಿಂತ ಅಧಿಕವಾದ ಶ್ರದ್ಧೆ ಅಳಸಿಂಗಪ್ಪ. ಅವನು ಗೃಹಸ್ಥ ಸನ್ಯಾಸಿ ಎಲ್ಲ, ಅದು ನೆನ್ಪಿಟ್ಕೋಬೇಕು, ಗೃಹಸ್ಥಾಶ್ರಮಿ. ಹೀ ಈಸ್ ದ ರಿಯಲ್ ವರ್ಕರ್ ಇನ್ ಮಡ್ರಾಸ್, ಹೀ ಒಬೇಸ್ ವಿಥೌಟ್ ಕ್ವಶನ್. ಅವನು ಹೇಳ್ತಾರೆ, ಸಚ್ ಫೇತ್ ಮೂವ್ಸ್ ದ ವರ್ಲ್ಡ್. ಜಗತ್ತನ್ನು ಅಲ್ಲಾಡಿಸ್ಬಿಡ್ತದೆ ಇಂಥ 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 ಇದನ್ನು ಏನೋ, ಇಷ್ಟು ಈ ಮಟ್ಟದ ಶ್ರದ್ಧೆ ಇತ್ತು ಅಂತಂದರೆ ಜಗತ್ತನ್ನೇ ಅಲ್ಲಾಡಿಸ್ಬಿಡ್ತದೆ. ಸಚ್ ಫೇತ್ ಮೂವ್ಸ್ ದ ವರ್ಲ್ಡ್. ಅಳಸಿಂಗನ ನೋಡಿ ಸ್ವಾಮೀಜಿ ಹೇಳ್ತಾರೆ. ಆಮೇಲೆ ಅವನು ಕಡೆಯಲ್ಲಿ ಅವನು ಸಾಯೋತ್ತಿಗೆ ಹೇಳ್ತಾನೆ ಅಳಸಿಂಗ ಪೆರುಮಾಳ್, ಇನ್ನೇನಾಯಿತು ಅವನು ಹೇಳಿದ, ನನ್ನ ಹಣ ಇಲ್ಲ, ಹಣಕಾಸು ಏನಿಲ್ಲ, ಅಧಿಕಾರ ಇಲ್ಲ, ಆದರೆ ಒಂದು ನನ್ನ ಗುರುಗಳ ಹೇಳಿದ ಮಾತನ್ನು ಮಾಡಿದ್ದೇನೆ. ವಾಟ್ ಎವರ್ ಮೈ ಗುರು ಹ್ಯಾಸ್ ಆರ್ಡರ್ಡ್, ವಿವೇಕಾನಂದ, ದಟ್ ಐ ಹ್ಯಾವ್ ಫಾಲೋಡ್. ಅಷ್ಟೇ ನನಗೆ ಸಾರ್ಥಕತೆ. ಅವನು ಹಣಕಾಸಿನ ಸಾಯಲಿಲ್ಲ. ಅವನು ಏನಕ್ಕೆ ನಾವು ನೆನ್ಪು ಮಾಡ್ಕೊಳ್ತಾ ಇದ್ದೀವಿ, ವಿವೇಕಾನಂದಲ್ಲಿ ಬಿಟ್ಟಂಥ ಆ ಗುರು ಶ್ರದ್ಧೆ ಇವತ್ತು ನಾವು ನೆನ್ಪು ಮಾಡ್ಕೊಳ್ತೇವೆ. ಅಳಸಿಂಗ ಪೆರುಮಾಳ್. ನಾವು ಅದಕ್ಕೆ ಲಕ್ಷಸ್ವಾಮಿ ಕೊಲಂಬಾಟು ಆಲ್ಮೋರಾ ಹ್ಯಾಡ್ ರೆವಲ್ಯೂಷನೈಸ್ಡ್ ದ ಫ್ರೀಡಮ್ ಮೂಮೆಂಟ್ ಡ್ಯೂರಿಂಗ್ 1930s 40s. ನಮ್ಮ ಫ್ರೀಡಮ್ ಸ್ಟ್ರಗಲ್ ಆಯ್ತಲ್ಲ, ಪ್ರತಿಯೊಬ್ಬ ರೆವಲ್ಯೂಷನರಿ ಓದ್ತಾ ಇದ್ದಂಥ ಒಂದು ಮುಖ್ಯವಾದ ಗ್ರಂಥ ಲಕ್ಷಸ್ವಾಮಿ ಕೊಲಂಬಾಟು ಆಲ್ಮೋರಾ. ಅದಕ್ಕೆ 1915 ಟೆಗಾರ್ಟ್ ಅಂತ ಒಬ್ಬ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು, ಎಸ್ಪಿಯೋನೇಜ್ ಅಂದರೆ ಸ್ಪೈ ನೆಟ್ವರ್ಕ್, ಬ್ರಿಟಿಷ್ ಸ್ಪೈ ವರ್ಕ್ ನೆಟ್ವರ್ಕ್ ಹೊಂಟಿದ್ದ ಟೆಗಾರ್ಟ್ ಅಂತ. ಅವನೇನು ಮಾಡಿದ್ದ, ರಿಸರ್ಚ್ ಮಾಡಿದ ವಿವೇಕಾನಂದ್ರ ಬಗ್ಗೆ. ಆವಾಗ ಈ ಪುಸ್ತಕ ಬ್ಯಾನ್ ಮಾಡಿದ್ರು, ಲಕ್ಷಸ್ವಾಮಿ ಕೊಲಂಬಾಟು ಆಲ್ಮೋರಾ. ಈ ಕ್ರಾಂತಿಕಾರಿ ಎಲ್ಲ ಎಲ್ಲಿಂದ ಬರ್ತಾ ಇದ್ದಾರೆ ಅಂತ. ಬಾಗಾ ಜತಿನ್ ಆಗಿರ್ಬೋದು, ಪ್ರೀತಿಲತಾ ಆಗಿರ್ಬೋದು, ಆಮೇಲೆ ಹೇಮಚಂದ್ರ ದಾಸ್ ಆಗಿರ್ಬೋದು, ಎಲ್ಲ ನೆನಪಿದೆಯಾ? ಹೈಸ್ಕೂಲ್ ಓದಿದ್ದು ನಿನ್ನೆ ಕೇಳಬೇಕಿತ್ತು. ಒಂದೆರಡು ಹೆಸರಿಸಿ, 2 ವಾಕ್ಯದಲ್ಲಿ, 1 ವಾಕ್ಯದಲ್ಲಿ ಹೆಸರಿಸಿ, ಒಂದೊಂದು ಅಂಕೆಯನ್ನು ಪಡೆದುಕೊಂಡು ಹೋಗಿ ಅಂತ. ಹೇಮಚಂದ್ರ ದಾಸು, ಬಾಗಾ ಜತಿನ್ನು, ಪ್ರೀತಿಲತಾ ಹೊಸೆ ಅವಳು ಬ್ಲೌಸ್ ಮೇಲೆ ವಿವೇಕಾನಂದ ಫೋಟೋ ಹಾಕ್ಕೊಂಡಿರ್ತಾಳೆ, ಫೈರಿಂಗಲ್ಲಿ ಸಾಯ್ತಾಳೆ. ಶಿ ವಾಸ್ ಶಾಟ್ ಬೈ ಪಿಸ್ತೂಲ್ ಬೈ ಬ್ರಿಟಿಷ್ ಆಫೀಸರ್ಸ್. ಬಾಗಾ ಜತಿಂಗ್ ವಾಸ್, ಐ ಥಿಂಕ್ ಹಿ ವಾಸ್ ಹ್ಯಾಂಗ್ಡ್. ಭಾಳ 19 ವಯಸ್ಸು ಒಂದು. ಹೇಮಚಂದ್ರ ದಾಸ್ ವಾಸ್ ಗುರು ಟು ಸುಭಾಷ್ ಚಂದ್ರ ಬೋಸ್. ಈ ಆರ್ಗನೈಸ್ಡ್ ರೆವಲ್ಯೂಷನರಿ ಮೂಮೆಂಟ್ ಇನ್ ಬೋತ್ ಬೆಂಗಾಲ್ ಆ್ಯಂಡ್ ಈಗಿನ ಬಾಂಗ್ಲಾದೇಶ, ವೆಸ್ಟ್ ಬೆಂಗಾಲ್ ಎಲ್ಲ. ದೇವರ್ ಆಲ್ ಇನ್ಸ್ಪೈರ್ಡ್ ಬೈ ಸ್ವಾಮೀಜಿ. ಆಜಾದಿಂದ ಹಿಡಿದು ಭಗತ್ ಸಿಂಗ್ನಿಂದ, ಇನ್ನು ಬಾಂಬೆಲ್ಲ ಆಗಿದ್ದು ಬೆಂಗಾಲಿಂದ ತಾನೇ. ಆಮೇಲೆ ರೆವಲ್ಯೂಷನ್ ಆಫ್ ಬಾಂಬ್ ಮೂಮೆಂಟಲ್ಲಿ ಬೆಂಗಾಲಿಂದ ಸ್ಪ್ರೆಡ್ ಆಗಿದ್ದದಲ್ಲ. ಸೊ ಇದೆಲ್ಲ ಏನಕ್ಕೆ ಕಾರಣ, ಯಾಕೆ ಹೇಳ್ತಾ ಇದ್ದೀನಿ, ಅಳಸಿಂಗ ಪೆರುಮಾಳ್ ಲಕ್ಷಸ್ವಾಮಿ ಕೊಲಂಬಾಟು ಎಲ್ಲ ಕಂಪೇರ್ ಮಾಡಿ ಅವ್ನು ಯಾಕೆ ಸ್ವಾಮೀಜಿ ಹೇಳಿದರು, ಲಕ್ಷಸ್ವಾಮಿ ನೀನೇನಿದೆ ನನ್ನ ಇದನ್ನು ಮಾಡಿ ಡೋರ್ ಟು ಡೋರ್ ಹೋಗಿ ಒಂದು ಅದ್ಭುತವಾದ ವಿಚಾರಗಳೆಲ್ಲ ಇದೆ. ಈಗ ನನ್ನ ಗುರು ಶ್ರದ್ಧೆಗೆ ಮಾತ್ರ ನಾನು ಸೀಮಿತವಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು 3-4 ಘಟನೆ ಹೇಳಿ ನಾನು ನಿಲ್ಸ್ತೇನೆ. ಈಗ ಇನ್ನೊಬ್ಬರು ಸ್ವಾಮೀಜಿ ಡಿಸೈಪಲ್ ಯಾರು ಗೊತ್ತಾ, ಭಾಳ ಸ್ವಾಮೀಜಿಗೂ ಆಪ್ಯಾಯಮಾನ ಮಾಡೋದು ಸ್ವಾಮಿ ಸದಾನಂದ್. ಅದು ಸದಾನಂದ ಸ್ವಾಮೀಜಿ ಜೊತೆಗೆ ಹೆಂಗೆ ಬರ್ತಾರೆ ಗೊತ್ತಾ, ಸ್ವಾಮೀಜಿ ಋಷಿಕೇಶ್ಗೆ ಹೋಗಬೇಕಾಗಿತ್ತು. ಬೃಂದಾವನದಿಂದ ಋಷಿಕೇಶ್ಗೆಲ್ಲ ಹೋಗ್ತಿರ್ತಾರೆ.
ಟ್ರೈನು ಎಲ್ಲಿ ಹತ್ರಾಸ್, ಉತ್ತರ ಪ್ರದೇಶ ಹತ್ರಾಸ್ ರೈಲ್ವೆ ಸ್ಟೇಷನ್ ಬಂದು ಇಳಿಯುತ್ತೆ. ಸ್ವಾಮೀಜಿ ಆವಾಗ ವಾಂಡ್ರಿಂಗ್ ಮಾಂಕು, ಏನೂ ಡಿಸಿಷನ್ ಇರಲಿಲ್ಲ ಎಲ್ಲಿ ಹೋಗೋದು ಏನು ಅಂತ. ಹಿಮಾಲಯಕ್ಕೆ ಹೋಗಬೇಕು ಅಂತ ಹತ್ರಾಸ್ ರೈಲ್ವೆ ಸ್ಟೇಷನ್ ಇಳಿದು ಅಂತ ಎಲ್ಲೋ ನೀವು ಆಗಿನ 1890s ರೈಲ್ವೆ ಸ್ಟೇಷನ್ 91, 92 ಅಲ್ವಾ, ಇನ್ನೂ ಸ್ವಾಮೀಜಿ ಹೋಗಿಲ್ಲ ಅಮೇರಿಕಾಗೆ. ಆಗಿನ ಕಾಲದ ರೈಲ್ವೆ ಸ್ಟೇಷನ್ ಎಲ್ಲ ಭಾವಿಸ್ಕೋಬೇಕು. ಎಲ್ಲೋ ಒಂದು ಕಡೆ ಕೂತಿದ್ದಾರೆ ಸ್ವಾಮೀಜಿ. ಇವನು ಗುಪ್ತಾ ಅಂತ ಅವನ ಹೆಸರು, ಹಳೆಯ ಹೆಸರು. ಅವನೇನು ಮಾಡ್ದ, ಇವಾಗ ಸ್ಟೇಷನ್ ಮಾಸ್ಟರ್, ರೈಲ್ವೆ ಸ್ಟೇಷನ್ ಮಾಸ್ಟರ್ ಅವನು ಗುಪ್ತಾ. ಎಲ್ಲ ಕಡೆ ಓಡಾಡ್ತಾ ಇರ್ತಾನೆ. ಅಲ್ಲೆಲ್ಲೋ ದೂರದಲ್ಲಿ ಯಾರೋ ಒಬ್ಬರು ಕೂತಿದ್ದಾನೆ. ಹೋಗಿ ಅವನಿಗೇನೋ ಒಂದು ಕುತೂಹಲ ಬಂತು, ಏನೋ ಒಂಥರ ಆಕರ್ಷಣೆ ಅನಿಸ್ತು ಅವನಿಗೆ. ಸಮಥಿಂಗ್ ಇಸ್ ಅಟ್ರಾಕ್ಟಿಂಗ್. ಹೋಗಿ ನೋಡ್ತಾನೆ, ಈ ಯಾರೋ ಸ್ವಾಮಿಗಳು. ಅವನಿಗೊಂದು ನ್ಯಾಚುರಲ್ ಇನ್ಕ್ಲಿನೇಷನ್ ಇರುತ್ತೆ ಸ್ವಾಮಿಗಳು ಕಂಡ್ರೆ ಅವನಿಗೆ. ಹೋಗಿ ಸ್ವಾಮೀಜಿ ಹತ್ರ ನೋಡಿ ಒಂದು ಸ್ವಲ್ಪ ಮಾತಾಡ್ಸೋತ್ತಿಗೆ ಅವನೊಂಥರ ಅಟ್ರಾಕ್ಷನ್ ಬಂದುಬಿಡುತ್ತೆ. ವಿರಜಾಂಜಿ ಹೇಳ್ತಾರೆ, ವಿವೇಕಾನಂದರದ ದೆವ್ವದ ಕಣ್ಣಿಗೆ ಆಕರ್ಷಿತನಾದ ಅಂತ. ಅವರು ತಮಾಷೆಗೆ ಮಾಡ್ತಾರೆ ಮುಂದೆ. ವಿರಜಾಂಜಿ ಅವರು ವಿವೇಕಾನಂದ ಡಿಸೈಪಲ್. ಈ ಗುಪ್ತಾ ವಿವೇಕಾನಂದ ದೆವ್ವದ ಕಣ್ಣಿಗೆ ಸ್ವಾಮೀಜಿದು ಏನೋ ಒಂದು ಆ ಕಣ್ಣು ತುಂಬ ಜನ ಬರ್ತಾರೆ, ಅಮೇರಿಕನ್ಸು ಬರ್ತಾರೆ, ಇಂಡಿಯನ್ಸು ಬರ್ತಾರೆ, ಸ್ವಾಮೀಜಿ ಠಾಕೂರ್ ಕೂಡ ಹೇಳ್ತಾರೆ. ಕಣ್ಣು ಭಾಳ ಜ್ಞಾನಿಯ ಕಣ್ಣಲ್ಲ ಅದು ವಿಶೇಷವಾಗಿರ್ತದೆ. ಯಾರೇ ಜ್ಞಾನಿಗಳಾಗಲಿ ಅವ್ರ ಕಣ್ಣು ಭಾಳ ವಿಶೇಷವಾಗಿರ್ತದೆ. ಹಾಗಾಗಿ ಹಿ ವಾಸ್ ಅಟ್ರಾಕ್ಟೆಡ್. ಅವನೇನು ಮಾಡ್ತಾನೆ, ಅವನು ಹೇಳಿದ ತಕ್ಷಣ ಅವನಿಗೆ ಏನು ಅನಿಸುತ್ತೋ ಅವನಿಗೆ. ಹೇಳ್ತಾನೆ, ಮಾಷೇರೆ ದಯವಿಟ್ಟು ನೀವು ಊಟ ಮಾಡ್ತೀರಾ? ಹೇಳ್ದ, ನಾನು ಭಿಕ್ಷೆ ಮೇಲೆ ಇರೋದಪ್ಪ, ನೀವು ಕೊಟ್ಟರೆ ನನಗೇನಿಲ್ಲ, ನಾನು ಮಾಡ್ತೇನೆ. ಇಲ್ಲ, ನಮ್ಮ ಮನೆಗೆ ಬರಬೇಕು. ನಾನು ಹಂಗೆಲ್ಲ ಬರೋದಿಲ್ಲ. ಇಲ್ಲ, ನಾನು ಮದುವೆ ಆಗಿಲ್ಲ, ಬ್ಯಾಚುಲರು, ನಾವು ಒಬ್ಬನೇ ಇದ್ದೇನೆ, ದಯವಿಟ್ಟು ಬನ್ನಿ. ಸ್ವಾಮೀಜಿ ಸುಮ್ಮನೆ ಅವನು ಮನೆಗೆ ಬರ್ತಾರೆ. ಅದು ಅವನೇ ಸ್ವಂತ ಅಡುಗೆ ಮಾಡಿ ಒಂದು 3-4 ದಿವಸ ಇಟ್ಕೊಳ್ತಾನೆ. ಈ ಸೋ ಅಟ್ರಾಕ್ಟೆಡ್ ಟು ಸ್ವಾಮೀಜಿ. ಅವನು ಹೇಳ್ತಾನೆ, ಒಂದು ದಿವಸ ಹೇಳ್ತಾನೆ, ಸ್ವಾಮೀಜಿ ನನಗೆ ಯಾಕೋ ಇದು ಕೆಲಸ ಎಲ್ಲ ಮಾಡಬೇಕು ಅನಿಸ್ತಾ ಇಲ್ಲ, ನಿಮ್ಮ ಶಿಷ್ಯನಾಗಬೇಕು ಅಂತಿದ್ದೇನೆ, ದಯವಿಟ್ಟು ಸ್ವೀಕಾರ ಮಾಡಿ ಅಂತ ಹೇಳ್ತಾನೆ. ನಾನು ಗಂಟು ಬೀಳ್ಬೇಡ ನೀನು, ನಾನು ಪರಿವ್ರಾಜನೆ ಸುತ್ತಾ ಇದ್ದೇನೆ, ನಾನು ಯಾರ ಶಿಷ್ಯತ್ವ ಎಲ್ಲ ಸ್ವೀಕಾರ ಮಾಡೋದಿಲ್ಲ ಅಂತ. ಇಲ್ಲ, ನೀವು ಖಂಡಿತ ನನ್ನ ಶಿಷ್ಯತ್ವನ ಸ್ವೀಕಾರ ಮಾಡಬೇಕು ಅಂತ. ಸ್ವಾಮೀಜಿಗೆ ತುಂಬ ನಾಟಕಗಳು ಎಲ್ಲ ಬಾಯಿಗೆ ಬರ್ತಾ ಇರ್ತವೆ. ಅವರು ಯಾವುದೋ ಒಂದು ಲೀಲಾವತಿದೋ ಯಾವುದೋ ಒಂದು ನಾಟಕದ ಒಂದು ಸೆಂಟೆನ್ಸು ಹೇಳ್ತಾರೆ. ಏನು ಅಂತಂದರೆ, ನನ್ನ ಜೊತೆ ನೀನು ಬರಬೇಕು ಅಂತಿದ್ದರೆ ಮುಖವನ್ನು ಬೂದಿಯಿಂದ ಮರೆಮಾಚಿಕೊಳ್ಳಬೇಕು ಅಂತ ಇದನ್ನು ಒಂದು ಕೋಟ್ ಮಾಡ್ತಾರೆ. ತಕ್ಷಣ ಇವನು ಕೇಳಿಸ್ಕೊಂಡು ಭಾಳ ಮುಗ್ಧ. ಈ ಗುಪ್ತಾ ಇದನ್ನಲ್ಲ, ವೆರಿ ಇನ್ನೋಸೆಂಟ್ ಅಂತ ವೆರಿ ಗೈಲ್ಲೆಸ್ ಅವನು. ಸೀದಾ ಅವನು ಅಡುಗೆ ಮನೆಗೆ ಹೋಗಿ, ಅಲ್ಲಿ ಅವರೆಲ್ಲ ಅವಾಗ ಸೌದೆ ಇದಲ್ಲ ಅಡುಗೆ, ಹೋಗಿ ಮುಖ ಎಲ್ಲ ಬೂದಿ ಹಾಕೊಂಡು ಮುಂದಿಟ್ಟು, ಸ್ವಾಮೀಜಿ ನಾನು ಬರ್ತೇನೆ ಈಗ ಅಂತೇಳಿ. ಅವಾಗ ಸ್ವಾಮೀಜಿ ಒಂದು ಮಾತು ಕೇಳ್ತಾರೆ, ನೀನು ನನ್ನ ಜೊತೆ ಬಂದರೆ ಹೇಗೆ ಸೇವೆ ಮಾಡ್ತೀನಿ ನೀನು ಅಂತ. ಅವನೊಂದು ಪರ್ಷಿಯನ್ದು ಒಂದು ಪದ್ಯ, ಅವನಿಗೆ ಪರ್ಷಿಯನ್ ಲ್ಯಾಂಗ್ವೇಜ್ ಬರ್ತಿರುತ್ತೆ, ಅದರದ್ದೊಂದು ಪದ್ಯ ಕೋಟ್ ಮಾಡ್ತಾನೆ. ಐ ವಿಲ್ ಸರ್ವ್ ಯು ವಿತ್ ದ ಬ್ಲಡ್ ಆಫ್ ಮೈ ಹಾರ್ಟ್, ಐ ವಿಲ್ ವಾಶ್ ಯುವರ್ ಫೀಟ್ ವಿತ್ ದ ಬ್ಲಡ್ ಆಫ್ ಮೈ ಹಾರ್ಟ್, ಇನ್ ದಟ್ ವೇ ಐ ವಿಲ್ ಸರ್ವ್ ಯು. ನಾನು ನಿಮ್ಮ ಪಾದಗಳನ್ನು, ನಿಮ್ಮನ್ನು ಯಾವ ರೀತಿ ಸೇವೆ ಮಾಡ್ತೀನಿ, ನನ್ನ ಹೃದಯದ ರಕ್ತವನ್ನು ಬಸಿದು ಸೇವೆ ಮಾಡ್ತೇನೆ ಅಂತ ಅವನು ಪದ್ಯವನ್ನು ಹೇಳ್ತಾನೆ ಸ್ವಾಮೀಜಿಗೆ ಭಾಳ ಖುಷಿ ಆಯ್ತು. ಏನಿದು ಅಂತ. ಇನ್ನು 2 ದಿವಸ ನಾನು ಹೊರಟೆಪ್ಪ, ನಾನು ಇರಲ್ಲ, ಋಷಿಕೇಶ್ ಕಡೆ ಹೊರಟಿದ್ದೀನಿ. ಅವನು ಹೇಳ್ತಾನೆ, ಇಲ್ಲ, ನಾನು ನಿನ್ನ ಶಿಷ್ಯನಾಗಲೇಬೇಕು, ನೀನು ಸ್ವೀಕಾರ ಮಾಡಲೇಬೇಕು. ಅದಕ್ಕೆ ಹೌದಾ, ಸರಿಯಾಗಿ ಒಂದು ಕೆಲಸ ಮಾಡು, ಸ್ವಾಮೀಜಿ ಹತ್ರ ಭಿಕ್ಷಾ ಪಾತ್ರೆ ಅವ್ರದ್ದು ಇರುತ್ತಲ್ಲ, ಕೊಡ್ತಾರೆ ಭಿಕ್ಷಾ ಪಾತ್ರೆ, ತಗೋಯ್ತು. ನೀನು ನಿಮ್ಮ ರೈಲ್ವೆ ಸ್ಟೇಷನ್ ಪೋರ್ಟರ್ ಇರ್ತಾರಲ್ಲ, ಇವನು ಸ್ಟೇಷನ್ ಮಾಸ್ಟ್ರು, ಒಂದು ಲೆವೆಲ್ ಸ್ಟೇಷನ್ ಮಾಸ್ಟರ್, ಇನ್ಚಾರ್ಜ್ ಆಫ್ ಸ್ಟೇಷನ್ ಅಲ್ವಾ, ನಿನ್ನ ಪೋರ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಮನೆಗೆ ಹೋಗಿ ಭಿಕ್ಷೆ ತಗೊಂಬ. ಯಾಕೆ ಹ್ಯೂಮಿಲಿಟಿ, ಫಸ್ಟ್ ಕಂಡೀಷನ್ ಈಸ್ ಹ್ಯೂಮಿಲಿಟಿ. ನಿನ್ನ ತನವನ್ನು ಬಿಡೋಕ್ಕೆ ಸಾಧ್ಯ ಆದರೆ ಆಮೇಲೆ ನೆಕ್ಸ್ಟು. ಇಲ್ಲ, ನಾನು ಸ್ಟೇಷನ್ ಮಾಸ್ಟ್ರು, ಅವ್ರ ಹತ್ರ ಎಲ್ಲ ಹೆಂಗೆ ಕೇಳೋದು ಅಂದರೆ ಮೈನಸ್. ಹೇಳಿದ್ರು, ಭಿಕ್ಷಾ ಪಾತ್ರ ಸ್ವಾಮೀಜಿನೇ ಕೊಡ್ತಾರೆ, ತೊಗೊಂಡೋಗಿ ಅಂತ. ಅವನೇನು ಮಾಡೋದು, ಸೀದಾ ಹೋಗಿ ಒಂದು 5-6 ಮನೆ ಪೋರ್ಟ್ರ್ ಮನೆಗೆ ಹೇಳ್ತಾನೆ, ಭಿಕ್ಷೆ ಕೊಡಿ. ಅವ್ರಿಗೆಲ್ಲ ಆಶ್ಚರ್ಯ, ನಮ್ಮ ಸ್ಟೇಷನ್ ಮಾಸ್ಟರ್ ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂತ. ಅವನು ಹೇಳಿ ಭಿಕ್ಷೆ ಕೇಳ್ತಾರೆ. ಭಿಕ್ಷೆ ಕೇಳಿ ಸ್ವಾಮೀಜಿಗೆ ತಂದು ಕೊಡ್ತಾನೆ. ಕೊನೆಗೆ ಅವರಿಬ್ಬರು ಶೇರ್ ಮಾಡಿ ತಿಂತಾರೆ. ಆಮೇಲೆ ಅಷ್ಟೇ, ಅವತ್ತೇ ಲಾಸ್ಟ್. ಈ ರಿಸೈನ್ ಮಾಡ್ದ. ಆಮೇಲೆ ಅವನ ಒಂದಷ್ಟು ಬಟ್ಟೆ ಇರುತ್ತೆ, ಅವನೇ ಅದಕ್ಕೆ ಡೈ ಹಾಕ್ತಾನೆ, ಒಂದು ಬಣ್ಣ ಏನೋ ಹಾಕಿಬಿಟ್ಟು ಬಟ್ಟೆ ಹಾಕ್ಕೊಂಡು, ಕಾವಿ ಬಟ್ಟೆ ಹಾಕ್ಕೊಂಡು ಸ್ವಾಮೀಜಿ ಜೊತೆ ಹೊರಟೆ ಆಯಿತು. ಋಷಿಕೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ವಾಮೀಜಿ. ಋಷಿಕೇಶ್ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಸನ್ಯಾಸ ಕೊಟ್ಟು ಸ್ವಾಮಿ ಸದಾನಂದ ಅಂತ ಹೆಸರು ಕೊಡ್ತಾರೆ. ಅವಾಗ ಒಂದು ಮಾತು ಕೇಳ್ತಾನೆ, ನಾನು ಪತಿತನ ಆಗಿಬಿಟ್ರೆ, ಅಂದರೆ ಈ ಜೀವನ ಇದೆಯಲ್ಲ, ಈಗ ನಾನು ಹೇಳಿದೆ ನಮಗೆ ತುಂಬ ಅನುಭವ ಇಲ್ಲ, ಆದರೂ 30 ವರ್ಷ ಇಲ್ಲಿದೆ. ಇಷ್ಟು ವರ್ಷ ಆದಮೇಲೆ ನಮಗೇನು ಅನಿಸುತ್ತೆ, ಈ ಜೀವನ ನಡೆಸಬೇಕು ಅಂತಂದರೆ, ನಿಜವಾಗೂ ಶುದ್ಧವಾದ ಸನ್ಯಾಸಿ ಜೀವನ ನಡೆಸಬೇಕು ಅಂತಂದರೆ
100ಕ್ಕೆ 1000 ಪಟ್ಟು, 100ಕ್ಕೆ 100 100ಕ್ಕೆ 1000 ಪಟ್ಟು ಭಗವಂತನ ಕೃಪೆ ಇದ್ದರೆ ಮಾತ್ರ ಈ ಜೀವನ ಶುದ್ಧವಾಗಿ ನಡೆಯುತ್ತೆ. ಇಲ್ಲಾಂದ್ರೆ ಆಗಲ್ಲ. ಯು ನೀಡ್ 100,000% ಗ್ರೇಸ್ ಆಫ್ ಗಾಡ್. ಅವನ ಕೃಪೆ ಇದ್ದಿದ್ದರೆ ಮಾತ್ರ ಈ ಜೀವನ ನಡೆಸಿಗೆ. ಆ ಕೃಪೆಗಾಗಿಯೇ ಎಲ್ಲರೂ ಹೋರಾಟ. ಅದಕ್ಕೆ ಅವನಿಗನ್ಸುತ್ತೆ ನಾನೇನು ಸನ್ಯಾಸ ತೊಗೋಬೇಕು ಅಂತ ಹೇಳಿ ಸನ್ಯಾಸ ತೊಗೊಳ್ತೇನೆ ಸ್ವಾಮೀಜಿ ಹತ್ರ. ಸ್ವಾಮೀಜಿ ಅಕಸ್ಮಾತ್ ಪತಿತನಾಗ್ಬಿಟ್ರೆ, ಇಫ್ ಐ ಫಾಲ್ ಏನು ಮಾಡಲಿ? ಸ್ವಾಮೀಜಿ ಹೇಳ್ತಾರೆ, 100 ಸಲ ಬಿದ್ದರೂ ಪರವಾಗಿಲ್ಲ, ನಿನ್ನ ಹೊಣೆ ನಾನು ಹೊತ್ತಿದ್ದೆ. ಅವನು ನೆನ್ಪಿಟ್ಕೋ, ನೀನು ನನ್ನನ್ನು ಆರಿಸಿದ್ದಲ್ಲ, ನಾನು ನಿನ್ನನ್ನು ಆರಿಸಿದ್ದೆ. ಸ್ವಾಮೀಜಿ ಭರವಸೆ. ಆಮೇಲೆ ಸ್ವಾಮೀಜಿ ಇನ್ನೊಂದು ಭರವಸೆ ಇದೆ ಅವ್ರ ಡಿಸೈಪಲ್ಸ್ ಎಲ್ಲರಿಗೂ. ವಿವೇಕಾನಂದರು ಪ್ರೇಮಾನಂದ ಮುಂದೆ ಬೇಲೂರು ಮಠದಲ್ಲಿ ಮಾತಾಡೋತ್ತಿಗೆ ಒಂದು ಕಡೆ ಅವ್ರ ಗುರುಬಾಯಿ ಸ್ವಾಮಿ ಪ್ರೇಮಾನಂದ ಹೇಳ್ತಾರೆ, ಮೈ ಡಿಸೈಪಲ್ಸ್, ನನ್ನ ಶಿಷ್ಯರು ಯಾರೇ ಆದರೂ ನನ್ನ ಶಿಷ್ಯರು 1000 ಸಲ ನರಕಕ್ಕೆ ಹೋದರು, ನಾನು 1000 ಸಲ ಅವ್ರ ಜುಟ್ಟಿಟ್ಕೊಂಡು ಹೊರಗಡೆ ಕರ್ಕೊಂಡ್ಬರ್ತೇನೆ. ಇದೇನಾದರೂ ಸುಳ್ಳಾದರೆ ಶ್ರೀರಾಮಕೃಷ್ಣರ ಅಸ್ತಿತ್ವವೇ ಸುಳ್ಳು. ಇದು ವಿವೇಕಾನಂದ ಹೇಳಿರೋದು, ನಾನು ಹೇಳಿದ್ದಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಓದಿ ಓದಿ ಕೇಳಿಸ್ಕೊಳ್ಳಿ ಅಂತ ಸ್ವಾಮಿ ಹೇಳಿದ್ದಾರೆ ಇದನ್ನು. ಅಂದರೆ ಈ ಡಿಸೈಪಲ್ಸ್ ಅಂದರೆ ಆಗ ಮಾತ್ರ ಬಂದವರ ಇಲ್ಲ. ನಮ್ಮಲ್ಲಿ ಯಾರು ಕೂಡ ಅವನ ಶಿಷ್ಯ ಅಂತ ಭಾವಿಸಿದರೆ ಅವನ ಶಿಷ್ಯನೇ. ಡೋಂಟ್ ಥಿಂಕ್ ದಟ್ ಇಟ್ ಆಲ್ ವೆಂಟ್ ಅವೇ ಇನ್ 1902. ನೋ, ಹೌ ಕ್ಯಾನ್ ದಟ್ ಬಿ? ಅದು ಹೆಂಗಾಗುತ್ತೆ ಅಂತಂದರೆ, ಫಿಸಿಕ್ಸ್ ಲಾ ಹ್ಯಾಪಂಡ್, ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿ ಅವನು ಹೋದ್ಮೇಲೆ ಹೋಗ್ಬಿಡ್ತು, ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ. ಇಲ್ಲ, ಇವತ್ತು ಥಿಯರಿ ಆಫ್ ರಿಲೇಟಿವಿಟಿ ಅಕ್ಸೆಪ್ಟ್ ಅಲ್ವಾ? ಇಟ್ಸ್ ಸೈನ್ಸ್. ಸ್ಪಿರಿಚುವಲ್ ಲೈಫ್ ಇಸ್ ಆಲ್ಸೋ ಎ ಸೈನ್ಸ್. ಭಗವಂತ ಭರವಸೆ ನಮೇ ಭಕ್ತ ಪ್ರಣಶ್ಯಂತಿ ಅಂತ ಕೃಷ್ಣ ಹೇಳಿದ್ಮೇಲೆ ಯಾರ್ಯಾರು ಭಕ್ತರು ಅವರೆಲ್ಲ ಪ್ರಣಶ್ಯತಿ ಆಗಲಿ ಸಾಧ್ಯವೇ ಇಲ್ಲ. ಅದು ಕೃಷ್ಣನ ಮಾತು. ಯೋಗಕ್ಷೇಮ ವಹಾಮ್ಯಹಂ ಅಂತ ಹೇಳ್ಬಿಟ್ಟಿದ್ದಾನೆ ಅವನು. ಅದು ಕೃಷ್ಣ ಆವಾಗಲೂ ಹೇಳ್ದ, ಇವಾಗಲೂ ಹೇಳಿದ್ರು, ಅದು ಸತ್ಯವೇ. ಅದರಿಂದ ಸ್ವಾಮೀಜಿ ಹೇಳ್ತಾರೆ, 1000 ಸಲ ನನ್ನ ಶಿಷ್ಯರು ನರಕಕ್ಕೆ ಹೋದರು, 1000 ಸಲ ಅವ್ರು ಜುಟ್ಟಿಟ್ಕೊಂಡು ಹೊರಗಡೆ ಕರ್ಕೊಂಬರೋ ಜವಾಬ್ದಾರಿ ನಂದು. ಇದೇನಾದರೂ ಸುಳ್ಳಾದರೆ ಶ್ರೀರಾಮಕೃಷ್ಣರು ಮಾತು, ಶ್ರೀರಾಮಕೃಷ್ಣ ಅಸ್ತಿತ್ವವೇ ಸುಳ್ಳು. ನೆನಪಿಟ್ಕೋ ಪ್ರೇಮ ಅಂತ. ಅದನ್ನು ಈ ಮಾತನ್ನು ಸದಾನಂದರಿಗೆ ನೇರವಾಗಿ ಸ್ವಾಮೀಜಿ ಹೇಳ್ತಾರೆ ಯಾವಾಗ ಅವನಿಗೆ ಸನ್ಯಾಸ ಕೊಟ್ಟ ಮೇಲೆ. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಇದು ಯಾಕೆ ಭಾಳ ಮುಖ್ಯ ಅಂತಂದರೆ, ಇಂಪಾರ್ಟೆಂಟ್ ಪಾರ್ಟ್ ಏನು ಇಲ್ಲಿ ಅಂತಂದರೆ, ಶ್ರೀರಾಮಕೃಷ್ಣರು ವಚನ ವೇದದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಈಗ ಒಂದು ಜಾತ್ರೆ ನಡೀತಿದೆ ಅಂತ ಇಟ್ಕೊಳ್ಳಿ. ಜಾತ್ರೆ ಅಂದರೆ ಈ ಕಡೆ ಏನು ಹೇಳ್ತೀರಿ, ಜಾತ್ರೆ ಅಂತ ಹೇಳಿ ಜಾತ್ರೆ ಉಪಯೋಗಿಸ್ತಿರಲ್ಲ, ಮೇಳ, ಫೇರ್. ಅವಾಗ ಏನು ಮಾಡ್ತಾರೆ, ಒಂದು ಸಣ್ಣ 3 ವರ್ಷದ್ದೋ 2 ವರ್ಷದ್ದೋ ಮಗು ಅಪ್ಪನ ಜೊತೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಅದಕ್ಕೆ ಎಲ್ಲ ಬಣ್ಣದ್ದು, ಅದು ಮೆರಿಗೋ ರೌಂಡ್ ಆಗಿರ್ಬೋದು, ಬೇರೆ ಬೇರೆ ತಿಂಡಿ ಆಗಿರ್ಬೋದು, ಬಣ್ಣ ಲೈಟಿಂಗ್ಸ್ ಆಗಿರ್ಬೋದು, ಗೊಂಬೆಗಳಾಗಿರ್ಬೋದು, ಇಟ್ ಇಸ್ ಅಟ್ರಾಕ್ಟಿಂಗ್ ಅಲ್ಲ ಮಗುಗೆ. ಅದು ನೋಡ್ತಾ ಇರುತ್ತೆ. ಅಪ್ಪ ಇದ್ದಾರೆ ಅಂತ ಗಮನ ಇರಲ್ಲ ಮಗುಗೆ. ಇಟ್ ಈಸ್ ಅಟ್ರಾಕ್ಟೆಡ್ ಬೈ ಆಲ್ ದೀಸ್ ಥಿಂಗ್ಸ್. ಅವಾಗೇನು ಮಾಡುತ್ತೆ, ಮಗು ಅಪ್ಪನ ಕೈ ಹಿಡ್ಕೊಂಡಿದ್ರೆ, ಮಗು ಅಪ್ಪನ ಕೈ ಹಿಡ್ಕೊಂಡು ಹೋಗ್ತಾ ಇರೋತ್ತಿಗೆ ಏನಾಗುತ್ತೆ, ಎಲ್ಲೋ ನೋಡೋತ್ತಿಗೆ ಕೈ ತಪ್ಪು ಬಿಡ್ಬೋದು. ಅಪ್ಪ ಮುಂದಕ್ಕೆ ಹೋಗಿಬಿಟ್ರೆ ಅದು ಕಳೆದು ಹೋಗಿಬಿಡ್ಬೋದು. ಅದೇ ಅಪ್ಪ ಮಗನ ಕೈ ಹಿಡ್ಕೊಂಡಿದ್ರೆ, ನೀನು ಏನೇ ಅಟ್ರಾಕ್ಷನಲ್ಲಿರಲಿ, ಯು ನೆವರ್ ಫಾಲ್ ಅಲ್ಲ. ಇದು ಸ್ವಾಮೀಜಿ ಭರವಸೆ ಕೊಡ್ತಾರೆ ಅಂತಂದರೆ ಏನು ಅರ್ಥ ಅಂತಂದರೆ, ಯಾಕೆ ಭರವಸೆ ಅಂದ್ರೇನು, ವಿ ಆರ್ ಆಲ್ ವರ್ಕಿಂಗ್ ಇನ್ ದಿಸ್ ವರ್ಲ್ಡ್. ಜಗತ್ತು ಅಂದರೆ ಏನು, ಮಾಯೆ ಅಂತಂದರೆ ಏನು, ಯಾವಾಗ ಮೋಹಿತರಾಗ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ಅವತ್ತೇ ಉದಾಹರಣೆ ಹೇಳಿದೆ, ಒಬ್ಬ ಸಾಧು, ನಿಜವಾಗ್ಲೂ ಸಾಧು ಅಂತ ಯಾವಾಗ ಹೇಳ್ಬೋದು, ಅವನ ದೇಹವನ್ನು ಬೆಂಕಿ ಮೇಲಿಟ್ಟು ಭಸ್ಮ ಆದಮೇಲೆ ಹೇಳ್ಬೋದು, ಇವನು ಎಂಥವನು ಅಂತ ಅಲ್ಲ. ಉದಾಹರಣೆ ಇದೆ, ಅದು ರಾಜನ ಉದಾಹರಣೆ. ನನ್ನ ಮೊದಲನೇ ಉಪನ್ಯಾಸದಲ್ಲಿ ಈ ಉದಾಹರಣೆ ಕೊಟ್ಟಿದ್ದೆ. ಅದರಿಂದ ಏನಾಗುತ್ತೆ, ಈ ಮನುಷ್ಯನ ಕೆಲವು ಲಿಮಿಟೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಪಿರಿಚುವಲ್ ಲೈಫ್, ನಾಟ್ ರೆಸ್ಪೆಕ್ಟ್ ಟು ವರ್ಲ್ಡ್ಲಿ ಲೈಫ್. ಸ್ಪಿರಿಚುವಲ್ ಲೈಫ್ ಕೆಲವು ಲಿಮಿಟೇಷನ್ಸ್ ಇರ್ತವೆ. ಹಾಗಾಗಿ ಏನಾಗ್ತದೆ, ಆ ಸಂಸ್ಕಾರಗಳಿರ್ತದೆ, ಪೂರ್ವ ಜನ್ಮದಿರ್ತದೆ, ನಮ್ಮ ಸಾಧನೆ ಮೇಲೆ ನಿಂತಿರ್ತವೆ, ಇದೆಲ್ಲ ತುಂಬ ಪರಿಕರಗಳಿದೆ. ಹಾಗಾಗಿ ಅಂತ ಇದನ್ನೆಲ್ಲ ನೋಡೋ ಹೊತ್ತಿಗೆ ಎಲ್ಲೋ ಅವನ ಕೈ ಹಿಡ್ಕೊಂಡಿದ್ರೆ ದೇರ್ ಇಸ್ ನೋ ಡೇಂಜರ್ ಆಫ್ ಫಾಲಿಂಗ್ ಡೌನ್. ಅದನ್ನು ಸ್ವಾಮೀಜಿ ಹೇಳ್ತಾರೆ, ನೋಡು ನಿನ್ನ ಹೊಣೆ ನಾ ಹೊತ್ತಿದ್ದೇನೆ, ಆಮೇಲೆ ನಾನು ಆರಿಸಿದ್ದು, ನೀನು ನನ್ನನ್ನು ಆರಿಸಿದ್ದಲ್ಲ, ನಾನು ನಿನ್ನನ್ನು ಆರಿಸಿದ್ದು ಅಂತ. ಅದಕ್ಕೆ ಎಲ್ಲಿವರೆಗೂ ಅಂತಂದರೆ ಸದಾ ಅಂದರೆ ಮುಂದೆ ಹೇಳ್ತಾರೆ, ಮುಂದೆ ತುಂಬ ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಇವರೇನೋ ಸ್ವಾಮೀಜಿಯಿಂದ ಹೊಟ್ಟೋಗ್ಬಿಟ್ರು, ಅಲೋ ಹೋಗ್ಬಿಟ್ಟೆ ಅಂತ. ಇವನು ಸ್ಟೇಷನ್ ಮಾಸ್ಟ್ರು, ಪಾಪ ಹೊರಗೆ ಹೋಗಿಲ್ಲ. ಹಾಗಾಗಿ ಏನಾಯಿತು ಅಂದರೆ, ಹಿಮಾಲಯದಲ್ಲಿ ಬೆಟ್ಟಗಳು ಗುಡ್ಡಗಳು ಹತ್ತಬೇಕಾದ್ರೆ ಅವನಿಗೆ ಟ್ರೆಕ್ಕಿಂಗ್ ಮಾಡೋ ಅಭ್ಯಾಸ ಇಲ್ಲ. ಯಾರಿಗೆ, ಸದಾನಂದರಿಗೆ ನಡೆಯೋಕ್ಕಾಗ್ತಾ ಇಲ್ಲ. ಅವನು ಶೂ ಹಾಕೊಂಬಂದ್ಬಿಟ್ಟಿದ್ದಾನೆ. ಸ್ವಾಮೀಜಿ ತುಂಬ ಮುಂದಕ್ಕೆ ಹೋಗಿದ್ರು, ಎಲ್ಲೋ ಹಿಂದೆ ಕುಡ್ಕೊಂಬಿಟ್ಟ. ಸ್ವಾಮೀಜಿ ಮಧ್ಯೆ ನಿಂತು ಇವ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ.
ಅವ್ನಿಗೆ ಹೇಳ್ತಾರೆ ನೀನು ಈ ಶೂ ಹಾಕ್ಕೊಂಡು ಇದೆಲ್ಲ ರಾಜಸ್ಥಾನದಲ್ಲೂ ಆಗ್ತದೆ ಈ ಶೂ. ರಾಜಸ್ಥಾನಲ್ಲಿ ಎಲ್ಲಿವರೆಗೆ ಆಗುತ್ತೆ ಅಂತಂದರೆ ಅವ್ನು ಶೂ ಹಾಕಿ ಅದೆಲ್ಲ ಬಿಸಿ ಹಾಕಿ ಕಾಲೆಲ್ಲ ಸುಟ್ಟೋಗುತ್ತೆ. ಕೊನೆಗೆ ಅವ್ನು ಏನು ಮಾಡ್ತಾನೆ, ಶೂ ಬಿಚ್ತಾನೆ, ಬಿಚ್ಚಿಟ್ಟು ಬ್ಯಾಗ್ ಹಾಕ್ಕೊತಾನೆ. ಆಮೇಲೆ ಬರೀ ಕಾಲು ನಡೆಯೋಕ್ಕಾಗಲ್ಲ. ಸ್ವಾಮೀಜಿ ಅವ್ನು ಹೆಗಲ ಮೇಲೆ ಹೊತ್ಕೊಂಡು ನಡ್ಕೊಂಡು ಹೋಗ್ತಾರೆ ಡೆಸರ್ಟಲ್ಲಿ. ನನ್ನ ಗುರು ಏನು ಸಾಮಾನ್ಯ ಅಲ್ಲ ಅಂತಂದು ಸದಾ ಅಂದ. ನನ್ನ ಗುರು ಏನು ಸಾಮಾನ್ಯ ಅಲ್ಲ, ಅವ್ನು ನನ್ನ ಹೆಗಲ ಮೇಲೆ ಓದ್ತಿದ್ದಾನೆ ಡೆಸರ್ಟಲ್ಲಿ. ಸ್ವಾಮೀಜಿ ಕ್ಯಾರಿಡ್ ಆನ್ ಈ ಶೋಲ್ಡರ್. ಯಾಕೆ ಶೂ ಹಾಕ್ಕೊಂಡ್ರೆ ಕಾಲು ಸುಡುತ್ತೆ, ಬರೀ ಕಾಲಲ್ಲಿ ಡೆಸರ್ಟಲ್ಲಿ ನಡೆಯೋಕ್ಕಾಗಲ್ಲ. ಸ್ವಾಮೀಜಿ ಹ್ಯಾಸ್ ಕ್ಯಾರಿಡ್ ಸದಾನಂದ ಆನ್ ಈ ಶೋಲ್ಡರ್ ಇನ್ ಡೆಸರ್ಟ್ ಇನ್ ರಾಜಸ್ಥಾನ್. ಅದನ್ನು ಈ ಹಿಮ್ಸೆಲ್ಫ್ ಹ್ಯಾಸ್ ರಿಟನ್ ಆಲ್ ದಿಸ್ ರೆಮಿನಿಸೆನ್ಸಸ್ಸಲ್ಲಿದೆ. ಅಲ್ಲಿ ಈ ಹಿಮಾಲಯಲ್ಲಿ ಹೋದ ಬಂದೋಸ್ತು ಏನೋ ಅವನಿಗೆ ಇವತ್ತು ಭಿಕ್ಷೆ ಸಿಗ್ಬೋದು, ಇವತ್ತು ಊಟ ಇಲ್ಲದೆ ಇರ್ಬೋದು, ನೀರು ಕುಡ್ಕೊಂಡಿರ್ಬೇಕು, ನಾಳೆ ಅವ್ನು ಸುಸ್ತಾಗಿ ಕೆಳಗಡೆ ಬಿದ್ದು ಸ್ವಾಮೀಜಿ ಭಿಕ್ಷೆ ಹೊಡ್ಕೊಂಬಂದು ಕೊಡಬೇಕು. ಅವನಂತ ಎಂಥ ಗಂಟು ಬಿದ್ದೋ ನೀನು ಶಿಷ್ಯನಾಗಿ ನೀನು, ನಾನು ನಿನ್ನ ನೋಡ್ಕೊಳಂಗಾಯ್ತಲ್ಲ. ಅವನು ಸರಿ, ಅವ್ನು ಹೇಳ್ದ ಅವ್ನು ಬ್ಯಾಗ್ ಈ ಶೂ ಹಾಕ್ಕೊಂಡು ಅವ್ನ ತಲೆ ಮೇಲೆ ಇಟ್ಕೊಂಡ. ಅವ್ನು ಬ್ಯಾಲೆನ್ಸ್ ಬರ್ತಾಯಿಲ್ಲ, ಬೆಟ್ಟ ಹತ್ತು ಹಂಗೆ ಹಿಂಗೆ ಅಂತ. ಕೊನೆಗೆ ಏನು ಮಾಡ್ತಾರೆ ಸ್ವಾಮೀಜಿ, ಅವ್ನು ಹೇಳ್ತಾರೆ ನಿನ್ನ ಬ್ಯಾಗ್ ಕೊಡು ಅಂತ. ಸ್ವಾಮೀಜಿ ವಿಲ್ ಕ್ಯಾರಿ ಸದಾನಂದ ಶೂ ಆನ್ ಇಸ್ ಹೆಡ್. ಸದಾನಂದ ಶುದ್ಧನ ಅವ್ರ ತಲೆ ಮೇಲೆ ಇಟ್ಕೊಂಡು ಅವ್ನಿಗೊಂದು ಕುದುರೆ ಹುಡ್ಕೊಂಬರ್ತಾರೆ. ನೀನು ಇದ್ರ ಮೇಲೆ ಹೋಗೋ, ನಾನು ನಿನ್ನ ಲಗೇಜ್ ಎತ್ಕೊಂಡ್ಬರ್ತೀನಿ. ಈ ಕ್ಯಾರಿಡ್ ಲೈಕ್ ದಟ್. ಅದಕ್ಕೆ ಅವ್ನು ಮುಂದೆ ಲಾಸ್ಟ್ ಡೇಸ್ ಸ್ವಾಮೀಜಿ ಕಂಡ್ರೆ ಅವನಿಗೆ ಭಾಳ ಸದಾನಂದಗೆ ಅಪರಿಮಿತವಾದ ಇದು. ಸ್ವಾಮೀಜಿ ವೆಸ್ಟಿಂದ ಬರ್ತಾರಲ್ಲ 1897, ಚೆನ್ನೈ ವಾಸ್ ದ ಗ್ರ್ಯಾಂಡ್ ಇದು ಇನಾಗ್ರೇಷನ್. ಸ್ವಾಮೀಜಿನ ರಥದಲ್ಲಿ ಕರ್ಕೊಂಬರ್ತಾರೆ, ಮನೆ ಎಲ್ಲ ಹೂವು ಅಲಂಕಾರ ಮಾಡಿರ್ತಾರೆ, ಬೀದಿ ಎಲ್ಲ ಮಾವಿನ ತೋರಣಗಳು ಕಟ್ಟಿರ್ತಾರೆ, ಹೂವುದು ಅಲಂಕಾರ ಮಾಡಿರ್ತಾರೆ, ದೀಪಗಳು ಹಚ್ಚಿರ್ತಾರೆ. ಏನೋ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ನಡೀತಾ ಇದೆ ಅಂತ. ಸ್ವಾಮೀಜಿ ರಥದಲ್ಲಿ ಬರ್ತಾ ಇರ್ತಾರೆ, ಸಾವಿರಾರು ಜನ ರಸ್ತೆಯಲ್ಲಿ ಅಕ್ಕ ಪಕ್ಕ ಮುಂದೆ ಹಿಂದೆ ಎಲ್ಲ ಸಾವಿರಾರು ಜನ ಬರ್ತಾ ಇರ್ತಾರೆ. ಸಡನ್ನಾಗಿ ಸ್ವಾಮೀಜಿ ಹೇಳ್ತಾರೆ, ಸದಾನಂದ. ಅಷ್ಟು ಕ್ರೌಡ್ನಲ್ಲಿ ಸ್ವಾಮೀಜಿ ರೆಕಗ್ನೈಸ್ ಸದಾನಂದ. ಅವನು ಕ್ಯೂನಲ್ಲಿ ನಿಂತಿರ್ತಾನೆ. ಹೀ ಕೇಮ್ ಆಲ್ ದ ಫ್ರೇಮ್ ಕಲ್ಕಟ್ಟ ಟು ಸಿ ದಿಸ್. ಸ್ವಾಮೀಜಿನ ಹೆಂಗೆ ಇವರು ಕರೀತಾರೆ, ನಾನು ನಮ್ಮ ಗುರುಗಳು ನೋಡಬೇಕು ಇದ್ರ ಮಧ್ಯದಲ್ಲಿ ಅಂತ ಅವನು ಕೂತ್ಕೊಂಡು ಎಲ್ಲೋ ನಿಂತಿರ್ತಾನೆ. ಅವ್ನು ನೋಡ್ತಾನೆ ಸದಾನಂದ. ಸ್ವಾಮೀಜಿ ಸದಾನಂದ. ಅವ್ನು ಹೇಳ್ತಾ, ಅಪ್ಪ ನಿಮ್ಮಂಥ ಗುರುಗಳು ಮಾತ್ರ ಈ ಗುಂಪಿನಲ್ಲಿ ನನ್ನನ್ನು ಕಾಪಾಡೋದು ಅಂತ. ಅವ್ನು ಹೇಳ್ತಾನೆ, ನನ್ನ ಪಕ್ಕಕ್ಕೂ ಸ್ವಾಮೀಜಿ ನಿಂತಿರ್ತಾನೆ, ಅವ್ನು ಕೂರಿಸ್ತಾರೆ ಕೆಳಗಡೆ. ಆ ರಥದಲ್ಲಿ ಸದಾನಂದ ಇಸ್ ಮೇಡ್ ಟು ಸಿಟ್. ಅವನು ಕೂತಿರ್ತಾನೆ ಮುಂದೆ. ಅದಕ್ಕೆ ಸದಾನಂದರು ಸ್ವಾಮೀಜಿ ಕ್ಲಾಸ್ ತೊಗೊಳ್ತಾ ಇರ್ತಾರೆ ಅವ್ರ ಶಿಷ್ಯರಿಗೆಲ್ಲ. ಅವಾಗ ಕೇಳ್ತಾರೆ ಒಂದು ಪ್ರಶ್ನೆ, ನಿಮಗೆಲ್ಲರಿಗೂ ನನಗಿಂತ ಭಾಳ ದೊಡ್ಡ ಒಬ್ಬ ಮಹಾತ್ಮ ಸಿಗ್ತಾ, ಒಬ್ಬ ಸ್ವಾಮಿಗಳು ಸಿಗ್ತಾ, ಗ್ರೇಟರ್ ದ್ಯಾನ್ ಮೀ, ವಿಲ್ ಯು ಫೋರ್ಸೇಕ್ ಮೀ? ನನ್ನ ಕೈ ಬಿಡ್ತೀರಾ? ನನಗಿಂತ ಒಬ್ಬ ದೊಡ್ಡ ಸನ್ಯಾಸಿನೋ ಮಹಾತ್ಮ ಸಿಕ್ಕಿದ್ರೆ ನನ್ನ ಕೈ ಬಿಡ್ತೀರಾ ಅಂತ ಕೇಳ್ತಾನೆ. ಆವಾಗ ಎಲ್ಲರೂ ಹೇಳ್ತಾರೆ, ಸ್ವಾಮೀಜಿ ನಾವು ಹೆಂಗೆ ಕೈ ಬಿಡೋಕ್ಕಾಗುತ್ತೆ? ನಾವು ಖಂಡಿತ ಕೈ ಬಿಡೋಕ್ಕಾಗಲ್ಲ ಸ್ವಾಮೀಜಿ, ಸಾಧ್ಯವೇ ಇಲ್ಲ ಅಂತಾರೆ. ಆಮೇಲೆ ಅವರೆಲ್ಲ ಹೇಳಿದ್ರು, ಸ್ವಾಮೀಜಿ ಕೇಳ್ತಾರೆ ಸದಾನಂದಕ್ಕೆ, ನೀನೇನು ಹೇಳ್ತೀವಿ ಸದಾನಂದ ಅಂತ. ಖಂಡಿತ ಕೈ ಬಿಡ್ತೀನಿ, ನಾನು ಖಂಡಿತ ಕೈ ಬಿಡ್ತೀನಿ. ಆ ಥರ ಏನೋ ದೊಡ್ಡವನು ಸಿಕ್ಕಿದ್ರೆ ನಿಮಗಿಂತ ಖಂಡಿತ ಕೈ ಬಿಡ್ತೀನಿ. ಯಾಕೆ ಅಂತ, ಮನಸ್ಸಿನಲ್ಲಿ ಆಲೋಚನೆ ಬಂತು ಅಂದರೆ ಕೈ ಬಿಟ್ಟೆ ಅಂತಲೇ. ಇನ್ನೊಬ್ಬ ಸಿಕ್ಕದ ಅಂತ ಮನಸ್ಸಲ್ಲಿ ಆಲೋಚನೆ ಬಂತು ಕೈ ಬಿಟ್ಟ ಮೇಲೆ ಇನ್ನು ಬಿಡೋದು ಸ್ವಾಮೀಜಿ ಅದೆಲ್ಲ ಆಲೋಚನೆ ಇಲ್ಲ ಅಂತ. ಎಲ್ಲಿವರೆಗೆ ಈಗ ಸದಾನಂದಂಗೆ ಅಂದರೆ ಮುಂದೆ ಅರೌಂಡ್ 1911 ಸದಾನಂದ ಪಾಸಸ್ ಆಗಿ ಸ್ವಾಮೀಜಿ ಬಿಟ್ಟು ಒಂದು 9 ವರ್ಷಕ್ಕೆ ಅವರು ದೇಹ ಬಿಟ್ಬಿಟ್ರು. ಅವ್ರ ಶಿಷ್ಯರೆಲ್ಲ ತುಂಬ ಕಷ್ಟಪಟ್ಟು, ಆಗಿನ ಆಹಾರ ಪದ್ಧತಿ ಎಲ್ಲ ಭಾಳ ಕಷ್ಟ, ದೇಹ ನೋಡಿಕೊಂಡು. ಸೊ ಲಾಸ್ಟ್ ಡೇಸ್ ಏನಾಗುತ್ತೆ, ಅವರು ವಾಶ್ರೂಮ್ಗೆಲ್ಲ ಎದ್ದು ಹೋಗೋಕ್ಕಾಗ್ತಿರಲಿಲ್ಲ. ಆದರೆ ಮಲ್ಕೊಂಡು ಆವಾಗ ಮಾಯಾವತಿಯಿಂದ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಪಬ್ಲಿಷ್ ಮಾಡೋಕ್ಕೆ ಮ್ಯಾನ್ಸ್ಕ್ರಿಪ್ಟ್ ರೆಡಿ ಆಗ್ತಾಯಿತ್ತು. ಸೊ ನಮ್ಮ ಹಿಮಾಲಯ ಮಾಯಾವತಿಯಿಂದ ಸದಾನಂದರಿಗೆ ಆ ಮ್ಯಾನ್ಸ್ಕ್ರಿಪ್ಟ್ ಬರ್ತಿತ್ತು. ಇವ್ರು ಮಲ್ಕೊಂಡೆ ಅದನ್ನ ಎಡಿಟ್ ಮಾಡ್ತಾಯಿದ್ರು. ಆಮೇಲೆ ಅವ್ರು ಎದ್ದು ಹೇಳೋಕ್ಕಾಗ್ತಿರಲಿಲ್ಲ, ಬಟ್ಟೆ ಎಲ್ಲ ಸ್ವಲ್ಪ ಗಲೀಜಾಗ್ತಿತ್ತು ಅಂತ ಏನು ಮಾಡಿದ್ರು ಅವರು, ಬೆಡ್ ಕೆಳಗಡೆ ಆಗ ನ್ಯೂಸ್ ಪೇಪರ್ನ ಹಾಕಿದ್ರು, ಗಲೀಜಾಗ್ಬಿಡುತ್ತೆ ಅಂತ ನ್ಯೂಸ್ ಪೇಪರ್ ಆಗಿತ್ತು. ಆಮೇಲೆ ಇವ್ರು ಕೇಳ್ತಾರೆ, ನೀನು ನನ್ನ ಬೆಡ್ ಮೇಲೆಲ್ಲ ನ್ಯೂಸ್ ಪೇಪರೆಲ್ಲ ಹಾಕ್ಬಿಡಪ್ಪ, ಅದರಲ್ಲೆಲ್ಲ ಅಕ್ಷರ ಇರುತ್ತೆ, ಸರಸ್ವತಿ ನಿಂದನೆ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಆಮೇಲೆ ಅದ್ರ ಮೇಲೆ ದೇವದೇವಿಯರ ಬಗ್ಗೆನೂ ಮಾತುಕತೆ ಇರುತ್ತೆ, ಕೆಲವು ಟೈಮ್ ಫೋಟೋನೂ ಇರ್ತದೆ. ನೀನು ನನಗೆ ಅದೆಲ್ಲ ಗಲೀಜಾಗ್ಬಿಡುತ್ತೆ, ನನಗೆ ತುಂಬ ದುಃಖ ಆಗುತ್ತೆ. ನೀನು ನೆವರ್ ಪುಟ್ ಅವ್ರು ಯಾರು ಸೇವೆ ಮಾಡ್ತಿರ್ತಾರೆ ಅವ್ರ ಕಡೆ ನೆವರ್ ಪುಟ್, ನೀನು ನ್ಯೂಸ್ ಪೇಪರಲ್ಲೆಲ್ಲ ಹಾಕಬೇಡ. ಈಗಿನ ಥರ ಎಲ್ಲ ವ್ಯವಸ್ಥಿತವಾಗಿರಲಿಲ್ವಲ್ಲ, ಅದಕ್ಕೆ ಹಾಗಾದ್ರೆ ಯಾವ ಪೇಪರ್ ಹಾಕಲಿ ಅಂತ. ಸ್ವಾಮಿ ವಿವೇಕಾನಂದರದ್ದು ಮ್ಯಾನ್ಸ್ಕ್ರಿಪ್ಟ್ ಎಲ್ಲ ಕರೆಕ್ಷನ್ ಮಾಡಿದಲ್ಲ ಅದನ್ನು ಹಾಕು. ಅವನೊಬ್ಬನೇ, ನಾನು ಏನು ಮಾಡದೇ ಇದ್ರೂ ಆ ತಪ್ಪು ತಿಳ್ಕೊಳ್ದೆ ಈ ಜಗತ್ತನ್ನು ಅವನೊಬ್ಬನೇ. ಮೈ ಗುರು ಅಲೋನ್, ಈ ವಿಲ್ ನಾಟ್ ಬೆಟ್ರೇ ಮೀ. ಈಸ್ ದ ಓನ್ಲಿ, ಹೀ ಈಸ್ ಮೈ ಫಾದರ್, ಹೀ ಈಸ್ ಮೈ ಮದರ್, ಹೀ ಈಸ್ ಮೈ ಗುರು. ಅವನು ನನ್ನ ತಂದೆ, ನನ್ನ ತಾಯಿ, ನನ್ನ ಗುರು. ಅದರಿಂದ ಕ್ಷಮೆ ಕೊಡೋದು, ಇದರ ಸರಸ್ವತಿ ಶಾಪ ಕೊಡ್ತಾಳೆ, ನನ್ನ ಗುರು ಯಾವತ್ತೂ ಶಾಪ ಕೊಡೋದು. ಅದಕ್ಕೆ ಆ ಪೇಪರ್ನ ಹಾಕುಂಟು ಅಂತ
ಶ್ರದ್ಧೆನಿದು ಸದಾನಂದ. ಆಲ್ ಡಿಸೈಪಲ್ಸ್ ಎಕ್ಸಾಂಪ್ಲರಿ. ಸ್ವಾಮೀಜಿ ಎಕ್ಸಾಂಪ್ಲರಿ ಡಿಸೈಪಲ್ಸ್. ಶುದ್ಧಾಂದರು, ಸದಾನಂದರು ಇವರೆಲ್ಲ. ಅದಕ್ಕೆ ಸ್ವಾಮೀಜಿ ಇವನ ಮೇಲೆ ಎಷ್ಟು ಇಷ್ಟಪಟ್ಟಿದ್ರು ಅಂತಂದರೆ, ಪ್ಲೇಗ್ ಆಗಿತ್ತಲ್ಲ 1899 ಪ್ಲೇಗ್ ಆಗಿಬಿಡ್ತದೆ. ಕಲ್ಕಟ್ಟ ದೊಡ್ಡ ಪ್ಲೇಗ್ ಆಗುತ್ತೆ. ಲೀಡರ್ ಯಾರು? ಲೀಡರ್ ಸದಾನಂದ. ಅವನ ಸೇವೆ ಎಷ್ಟು ಚೆನ್ನಾಗಿ ಮಾಡ್ತಿರ್ತಾನೆ ಅಂತಂದರೆ ಅದನ್ನು ನೋಡಿ ಸದಾನಂದನ ಲೀಡರ್ ಮಾಡ್ತಾರೆ, ನಿವೇದಿತ ಸೆಕ್ರೆಟರಿ ಮಾಡ್ತಾರೆ. ಆ ಪ್ಲೇಗ್ ಕಮಿಟಿ ಫಾರ್ಮ್ ಮಾಡ್ತಾರೆ. ಕಮಿಟಿ ಫಾರ್ಮ್ ಮಾಡಿ ಆವಾಗ ಏನು ಮಾಡ್ತಾರೆ, ಇಡೀ ಕಲ್ಕಟ್ಟ ಸುತ್ತಕೊಂಡ್ರೆ ಬೀದಿ ಬೀದಿ ಸುತ್ತಿ ರಸ್ತೆ ಕ್ಲೀನ್ ಮಾಡ್ತಿರ್ತಾರೆ ಇವರು ಸದಾನಂದರು ಹೋಗಿ. ಅಲ್ಲಿ ಈ ರೆಗ್ಯುಲರು ಯಾರು ಕೆಲಸ ಮಾಡಿ ರಸ್ತೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಅವರೇ ರಸ್ತೆಗಳು ಹೋಗೋಕ್ಕೆ ಹೆದರ್ತಿರ್ತಾರೆ, ಗಲೀಜು. ಆಮೇಲೆ ಯಾರೋ ಒಬ್ಬರು ಪ್ಲೇಗಾಗಿ ಅವ್ನು ನರಳ್ತಾ ಇದ್ದಾನೆ ಅಂತಂದರೆ ಹೋಗ್ಬಿಟ್ಟು ಅವನ ಮನೆಯಲ್ಲಿ ಉಳ್ಕೊಳ್ತಾರೆ, ಅವನ ಸೇವೆ ಮಾಡ್ತಾರೆ. ಎಲ್ಲಿವರೆಗಾಗುತ್ತೆ? ಒಂದು ಸಲ ಅವರು ಪರ್ಯಟನೆ ಹೋಗ್ತಾ ಇರ್ತಾರೆ ಸದಾನಂದ್ರನ್ನ ಒಂದು ಸಲ ಕೇಳ್ತಾರೆ, ನೀವು ವಿವೇಕಾನಂದ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ವಿವೇಕಾನಂದ್ರ ಜೀವನದಲ್ಲಿ ಭಯ ಅನ್ನೋದು ಕಂಡದ್ದೇ ಇಲ್ಲ, ಅವ್ರ ಶಿಷ್ಯರಲ್ಲೂ ಇದು ಕಾಣೋದಿಲ್ಲ. ಅದಕ್ಕೆ ಸ್ವಾಮೀಜಿ ಹತ್ರ ಏನು ಸಿಕ್ತು ಅಂತ, ಫಿಯರ್ಲೆಸ್ನೆಸ್ ಅಂತ. ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಭಯ ಪಟ್ಟೇ ಇಲ್ವಾ ಅಂತ ಕೇಳ್ತಾರೆ ಸದಾನಂದ್ರ. ನಮ್ಗೆ ಆಗುತ್ತಲ್ಲ ಏನೋ ಒಂಚೂರು ಭಯ, ಯಾವುದೋ ಒಂದು ಸಂದರ್ಭಕ್ಕೆ ಬಂದೇ ಬರ್ತದೆ. ನೀವು ಜೀವನದಲ್ಲಿ ಭಯ ಪಟ್ಟೇ ಇಲ್ಲ ಅಂತ. ನಾನು ಜೀವನದಲ್ಲಿ ಒಮ್ಮೆ ಮಾತ್ರ ಭಯಪಟ್ಟೆ ಅಂತ. ಯಾವಾಗ? ಹಿಂಗೆ ಎಲ್ಲೋ ಹೋಗಿರ್ತಾರೆ, ಆವಾಗ ರಾತ್ರಿ ತುಂಬ ತಡ ಆಗಿಬಿಟ್ಟಿರುತ್ತೆ, ಅವ್ರು ಎಲ್ಲೂ ಮಲ್ಗೋಕ್ಕೆ ಜಾಗ ಸಿಗಲ್ಲ. ಒಂದು ಅನ್ನಛತ್ರ ಇರ್ತದೆ, ಆಗೆಲ್ಲ ಸತ್ರ ಅಂತ ಕರೀತಾರೆ. ಆ ಅನ್ನಸತ್ರದ ಮುಂದೆ ಒಂದು ಜಾಗ ಸಿಗುತ್ತೆ, ಮಧ್ಯರಾತ್ರಿ ಆಗಿ ಹೋಗಿರುತ್ತೆ, ಒಂದು ಕಡೆ ಮಲ್ಕೊಳ್ತಾರೆ ಹೋಗಿ. ಅಕ್ಕಪಕ್ಕನೂ ಯಾರೋ ಮಲಗಿರ್ತಾರೆ. ಬೆಳಗ್ಗೆ ಎದ್ದ ಮೇಲೆ ಗೊತ್ತಾಗುತ್ತೆ ಇವ್ರ ಪಕ್ಕ ಯಾರು ಮಲ್ಕೊಂಡಿದ್ನೋ ಅವ್ನು ಲೆಪ್ಪರ್. ಆಗದು ಕಂಟೇಜಿಯಸ್ ಅಲ್ಲ, ಲೆಪ್ಪರ್. ಅವ್ನ ಪಕ್ಕ ಇವ್ರು ಭಯ ಆಗಿಬಿಡುತ್ತೆ, ಅಯ್ಯೋ ರಾತ್ರಿ ಮಲ್ಗೆ ನಂಗೆ ಬಂದುಬಿಡುತ್ತೆ ಅಂತೇಳಿ ಒಂದಷ್ಟು ದೂರ ನಡ್ಕೊಂಡು ಹೊರಟೋಗ್ಬಿಡ್ತಾರೆ. ಆಮೇಲೆ ನೆನಪಾಗುತ್ತೆ, ನಾ ಸ್ವಾಮೀಜಿ ಶಿಷ್ಯ, ನಾನೇ ಅದಕ್ಕೆ ಎದುರುಕೊಂಡೆ. ಸೀದಾ ವಾಪಸ್ ಬರ್ತಾರೆ. ಅವನ ಜೊತೆ 15 ದಿವಸ 1 ತಿಂಗಳು ಇದ್ದು ಅವನ ಸೇವೆ ಮಾಡಿ ಅವನ ಮೈಯೆಲ್ಲ ತೊಳೆದು ಪ್ರತಿ ದಿವಸ ಉಂಡು ತೊಳಿತಾರೆ. ಐ ಶುಡ್ ನೆವರ್ ಫಿಯರ್ ಅಂತ. ಹಿ ಡಿಡ್ ನೆವರ್. ಅವ್ನು ಲೆಪ್ಪರ್ ಆಗಲಿಲ್ಲ. ಅದಕ್ಕೆ ಅದೊಂದೇ ಸಂದರ್ಭದಲ್ಲಿ ನಾನು ಹೆದರಿದ್ದು, ಅದು ಬಿಟ್ಟು ಇನ್ಯಾವತ್ತೇ ಹೆದರಿಲ್ಲ ಅಂತ ಸದಾನಂದರು ಹೇಳ್ತಾರೆ. ಆ್ಯಂಡ್ ಐ ಥಿಂಕ್ ಈ ಪಾಸ್ಟ್ ಇನ್ 1911. ಭಾಳ ಅದ್ಭುತವಾದ ಸದಾನಂದ. ಅದಕ್ಕೆ ಸ್ವಾಮೀಜಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದೇ ಥರದವರೇ ಇರಬೇಕಲ್ಲ. ಫಿಯರ್ಲೆಸ್ಸಸ್ಸು, ಸ್ಟ್ರೆಂತು, ಕರೇಜು, ಆತ್ಮಭಾವ, ಪ್ರತಿಯೊಬ್ಬರೂ ಒಂದೇ ರೀತಿ ಕಾಣುವಂಥದ್ದು, ಇದೆಲ್ಲ ಸ್ವಾಮೀಜಿದು ಗ್ಲೋರಿಯಸ್ ಸ್ಟೇಟ್ಮೆಂಟ್, ಪೊಟೆನ್ಷಿಯಲ್ ಡಿವಿನಿಟಿ. ದೇ ಆರ್ ಆಲ್ ಎಕ್ಸಾಂಪ್ಲರಿ ತಮ್ಮ ಜೀವನದಲ್ಲಿ ತೋರಿಸಿದಂಥವ್ರು. ಅದಕ್ಕೆ ಸದಾನಂದರು, ಕಲ್ಯಾಣ ಅಂದರು, ಸ್ವಲ್ಪ ಅಭೇದ ಅಂದರು, ಮಧ್ಯ ಒಂಚೂರು ಅಳಸಿಂಗೆ ಪಳಮ ಅಂತ ಒಂದು ಹೇಳಿದೆ. ಇದೆಲ್ಲ ಹೌ ದೇ ಮ್ಯಾನಿಫೆಸ್ಟೆಡ್ ಗುರು ಭಕ್ತಿ ಆರ್ ಗುರು ಶ್ರದ್ಧೆ. ಎಲ್ಲಿಗೆ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.